ಯೇಸು ಎಲ್ಲಿದ್ದಾರೆ? ಯೇಸು ಈಗ ಎಲ್ಲಿದ್ದಾರೆ? ಅಪ್ಪನ ಬಲಪಾರ್ಶ್ವದಲ್ಲಿ. ಆ ಯೇಸುವಿನ ಆಸೆ ನಾನು ಎಲ್ಲಿರಬೇಕು ಅಂತ, ನೀವೆಲ್ಲಿರಬೇಕು ಅಂತ? ಅಪ್ಪನ ಬಲಪಾರ್ಶ್ವದಲ್ಲಿ. ಯೇಸು ಹೇಳ್ತಾರೆ, ಉದುರಿ ಹೋಗದೇ ಇರೋ ಒಂದು ಮನೆ ನಾನು ಕಟ್ಟಿಟ್ಟಿದ್ದೀನಿ, ನೀವೇನು ಟೆನ್ಷನ್ನೇ ಮಾಡ್ಕೊಡಿ. ಮನೆ ಇಲ್ಲ ಅಂತ ಟೆನ್ಷನ್ನೇ ಬೇಡ ನಿಮಗೆ. ಪರ್ಮನೆಂಟಾಗಿ ಉದುರು ಹೋಗದೇ ಇರುವ ಒಂದು ಮನೆ ನಾನು ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಐ ಆಮ್ ಗೋಯಿಂಗ್ ದೇರ್ ಟು ಪ್ರಿಪೇರ್ ಎ ಪ್ಲೇಸ್ ಫಾರ್ ಯು, ಡ್ವೆಲ್ಲಿಂಗ್ ಪ್ಲೇಸ್ ಫಾರ್ ಯು, ಡೋಂಟ್ ವರಿ. ಹಾಗಾದರೆ ವಿ ಶುಡ್ ಸೆಲೆಬ್ರೇಟ್ ಹಿಸ್ ಅಸೆನ್ಷನ್. ಅವರ ಅವರ ಸ್ವರ್ಗಾರೋಹಣ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಗ ಮಗಳು ಜೊತೇಲಿರ್ಬೋದು, ಒಳಗಡೆ ಇರೋಕ್ಕಾಗಲ್ಲ. ಒಳಗಡೆ ಇರೋಕ್ಕೆ ಒಬ್ಬನಿಗೆ ಮಾತ್ರನೇ ಆಗುತ್ತೆ. ಅದು ಒಳಗಡೆ ಸೃಷ್ಟಿ ಮಾಡಿದವನಿಗೆ. ಒನ್ ಹೂ ಕ್ರಿಯೇಟೆಡ್ ಇನ್ಸೈಡ್ ಹಾರ್ಟ್ ಕ್ಯಾನ್ ಸ್ಟೇ ಇನ್ಸೈಡ್ ದ ಹಾರ್ಟ್. ಈ ಅಲೋನ್ ಕ್ಯಾನ್ ಸ್ಟೇ ಹಿಯರ್. ಬೇರೆ ಯಾರಿಗೂ ಒಳಗಡೆ ಇರಲಿಕ್ಕಾಗಲ್ಲ. ನೀವು ಇಡಿಸ್ಕೊಂಡ್ರೆ ಮಾತ್ರನೇ ಅವ್ರು ಇರೋದು. ಇಲ್ಲಾಂದರೆ ಯುವರ್ ಹಾರ್ಟ್ ಈಸ್ ಎಂಪ್ಟಿ. ಇಫ್ ಯುವರ್ ಹಾರ್ಟ್ ಈಸ್ ಎಂಪ್ಟಿ, ಯುವರ್ ಲೈಫ್ ಈಸ್ ಎಂಪ್ಟಿ. ಲೈಫ್ ವಿಲ್ ಬಿಕಮ್ ಫ್ರೂಟ್ಲೆಸ್, ಲವ್ಲೆಸ್, ಲೈಫ್ಲೆಸ್, ಟ್ರೂತ್ಲೆಸ್. ಒಳಗಡೆ ಹಾರ್ಟ್ ಒಳಗಡೆ ಲೈಫ್ ಇದ್ದರೆ ಲೈಫಲ್ಲಿ ಲೈಫ್ ಇರುತ್ತೆ. ಒಳಗಡೆ ಲವ್ ಇದ್ದರೆ ಲವ್ ಬರುತ್ತೆ. ಒಳಗಡೆ ಟ್ರೂತ್ ಇದ್ದರೆ ಟ್ರೂತ್ ಬರುತ್ತೆ. ಯಾರದು? ಅವ್ರು ಯಾರು? ಜೀಸಸ್, ಸ್ಪಿರಿಟ್ ಆಫ್ ಟ್ರೂತ್, ಪವಿತ್ರಾತ್ಮ, ಸ್ಪಿರಿಟ್ ಆಫ್ ಲವ್, ಹೋಲಿ ಸ್ಪಿರಿಟ್, ಸ್ಪಿರಿಟ್ ಆಫ್ ಹೋಲಿನೆಸ್, ಹೋಲಿ ಸ್ಪಿರಿಟ್, ಸ್ಪಿರಿಟ್ ಆಫ್ ಜೆಂಟಲ್ನೆಸ್, ಹೋಲಿ ಸ್ಪಿರಿಟ್, ಸ್ಪಿರಿಟ್ ಆಫ್ ಪೀಸ್, ರೈಚಸ್ನೆಸ್. ಹೂ ಇಸ್ ದಟ್? ಹೋಲಿ ಸ್ಪಿರಿಟ್. ಪರಿಶುದ್ಧತೆ, ಪ್ರೀತಿ, ಸಮಾಧಾನ, ಶಾಂತಿ, ನೀತಿ. ಯಾರಿದು? ದೇವರು, ಯೇಸು. ಒಳಗಡೆ ಇದ್ದರೆ ಲೈಫಲ್ಲಿ ಸಿಗುತ್ತದು, ಅದು ಲೈಫಲ್ಲಿ ಇರುತ್ತೆ. ಇಲ್ಲಾಂದರೆ ನಾವು ಹೇಳ್ತೀವಲ್ಲ, ಶಾಂತಿನೇ ಇಲ್ಲ, ನೆಮ್ಮದಿ ಇಲ್ಲ, ಪ್ರೀತಿ ಮಾಡೋಕ್ಕೆ ಆಗ್ತಾಯಿಲ್ಲ, ಪರಿಶುದ್ಧತೆಯೇ ಇಲ್ಲ. ಯಾಕಿಲ್ಲ? ಯೇಸು ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಯೇಸು ಇಲ್ಲ. ಈಗ ಯಾರು ಕರ್ಕೊಳ್ಳಿ? ಒಳಗೆ ಬರುವಕ್ಕೆ ಆಗೋವನ್ನು ಕರ್ಕೊಳ್ಳಿ. ಜೊತೆಯಲ್ಲಿರೋರನ್ನ ಕಟ್ಕೊಂಡು ಏನು ಪ್ರಯೋಜನ ಇಲ್ಲ. ಜೊತೆಯಲ್ಲಿರೋರು ಈ ಶರೀರಕ್ಕೆ ಮಾತ್ರ ಉಪಯೋಗ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಅಪ್ಪ ಶರೀರಕ್ಕೆ ಮಾತ್ರ ಉಪಯೋಗ ಆಗ್ತಾನೆ, ಆತ್ಮಕ್ಕೇನು ಪ್ರಯೋಜನಕ್ಕೆ ಬರಲ್ಲ. ನಮ್ಮಪ್ಪ ಆದರೂ ಅಷ್ಟೇ. ನಿಮ್ಮಪ್ಪನ ಬಗ್ಗೆ ಹೇಳಲ್ಲ ಬಿಡಿ, ಯಾಕೆ ಬೇರೆಯವ್ರ ಅಪ್ಪನ ಬಗ್ಗೆ ಮಾತಾಡೋದು, ನಿಮಗೆ ಕೋಪ ಬರೋದಲ್ವಾ? ನನ್ನಪ್ಪ ನನ್ನ ಶರೀರಕ್ಕೆ ಉಪಯೋಗ ಆದರೂ ಆಗ್ತಾರೆ. ನನ್ನಮ್ಮ ಜನ್ಮ ಕೊಟ್ಟು ಹೊತ್ತು ಹಾಲು ಉಣಿಸಿ ಸಾಕಿ ಬೆಳೆಸಿದ ಅಮ್ಮ ಜೀವಂತವಾಗಿದ್ದಾರೆ, ಕೇಳಿಸ್ಕೊಳ್ತಾ ಇರ್ಬೋದು. ಗಾಡ್ ಬ್ಲೆಸ್, ಒಳ್ಳೆಯದಾಗಲಿ. ಶರೀರಕ್ಕೆ ಉಪಯೋಗ ಆಗಿದ್ದಾರೆ, ಆಗ್ತಾರೆ. ಆತ್ಮಕ್ಕೆ 5 ಪೈಸೆ ಪ್ರಯೋಜನಕ್ಕೆ ಬರಲ್ಲ. ರಕ್ಷಣೆಗೆ ನಾನು ಹೇಳ್ತಾ ಇರೋದು, ನನ್ನ ಪಾಪ ಪರಿಹಾರಕ್ಕೆ. ಜೀವನ ಸಂಗಾತಿ ಹೆಂಡತಿ ತುಂಬ ಒಳ್ಳೆ, ಆದರೆ ಶರೀರಕ್ಕೆ ಉಪಯೋಗ ಆಗ್ತಾಳೆ, ಆತ್ಮಕ್ಕೇನು ಉಪಯೋಗ ಇಲ್ಲ. ಅದೇ ರೀತಿ ಯಾರೇ ಆಗಲಿ, ಸ್ನೇಹಿತರು, ಬಂಧು ಬಳಗ, ಜೊತೆಲಿರೋರು ಎಲ್ಲರೂ ಶರೀರಕ್ಕೆ ಉಪಯೋಗ ಆಗ್ಬೋದು, ಉಪಯೋಗ ಆಗದೇ ಇರ್ಬೋದು. ಕೆಲವರು ಶರೀರಕ್ಕೆ ಉಪಯೋಗ ಆಗೋಲ್ಲ, ಆಗಲೇ ಡೈವರ್ಸ್ ಬರೋದು, ಗಲಾಟೆ ಬರೋದು, ಅದು ಇದು ಎಲ್ಲ ಬರೋದು ಆವಾಗಲೇ. ಆದರೆ ಡೋಂಟ್ ವರಿ ಅಬೌಟ್ ದೀಸ್ ಪೀಪಲ್. ಇವ್ರ ಬಗ್ಗೆ ತಲೆ ಜಾಸ್ತಿ ಕೆಡಿಸ್ಕೋಬೇಡಿ. ಒಳಗಡೆ ಆತ್ಮಕ್ಕೆ, ಹಾರ್ಟಿಗೆ ಉಪಯೋಗ ಆಗೋದು ಒಬ್ಬರೇ, ಅದು ದೇವರು ಮಾತ್ರನೇ, ಪವಿತ್ರಾತ್ಮರು ಮಾತ್ರನೇ. ಅಂದರೆ ಈ ದೇವರು ಒಳಗಡೆ ಬರಬೇಕಾದ್ರೆ ಯೇಸು ಮೇಲೆ ಹೋಗಬೇಕು. ಯಾಕೆ ಈ ಸ್ವರ್ಗಾರೋಹಣದ ಹಬ್ಬ ತುಂಬ ಪ್ರಮುಖವಾದದ್ದು ಅಂದರೆ ಇದಕ್ಕೇನೆ. ಯೇಸು ಹೇಳ್ತಾರೆ, ನಾನು ಹೋಗದೇ ಇದ್ದರೆ ಪೋಷಕ ಬರಲ್ಲ. ಯೇಸು ಹೇಳಿದ ಮೇಲೆ ಮುಗೀತು, ಬರಲ್ಲ. ನೀವು ಇಲ್ಲಿ ಕುತ್ಕೊಂಡು ಪವಿತ್ರಾತ್ಮರೇ ಬನ್ನಿ ಬನ್ನಿ, ಇಳಿದು ಬನ್ನಿ, ಹಾರಿ ಬನ್ನಿ, ಓಡಿ ಬನ್ನಿ, ಬೇಲಿ ಎಲ್ಲ ಮುರ್ಕೊಂಡು ಬನ್ನಿ ಅಂದ್ರೆ ಬರಲ್ಲ. ಕೆಲವ್ರು ಹಾಡ್ತಾರೆ ಪಾಪ, ಕೈ ತಟ್ಟಿ ಬಿದ್ದು ಪಲ್ಟಿ ಎಲ್ಲ ಹೊಡೆದು ಮೈಯೆಲ್ಲ ಕೆರ್ಚ್ಕೊಂಡು ಏನೇನು ಮಾಡ್ತಾರೆ. ಕೆಲವರು 40 ದಿನ ಉಪವಾಸ ಇದ್ದು ಪವಿತ್ರಾತ್ಮರು ಬರಲಿ ಅಂದರು. ನಿನ್ನ ಫಾಸ್ಟಿಂಗ್ ಅಲ್ಲ, ನಿನ್ನ ಕುತ್ತಿಗೆ ಕೊಯ್ಕೊಂಡ್ರೂ ಬರಲ್ಲ. ಯೇಸು ಹೇಳ್ತಾರೆ, ನಾನು ಹೋದರೆ ಅವ್ರನ್ನ ಕಳಿಸ್ಕೊಡ್ತೀನಿ. ಇಫ್ ಐ ಡೋಂಟ್ ಗೋ, ಹಿ ವೋಂಟ್ ಕಮ್. ಪೋಷಕ ನಿಮ್ಮಲ್ಲಿಗೆ ಬರೋದು ಸಾಧ್ಯ ಇಲ್ಲ ಅಂತಾರೆ. ಎಲ್ಲಿ? ಜಾನ್ ಚಾಪ್ಟರ್ 16 ಕರೆಕ್ಟಾ? ನಿಮ್ಮ ಬೈಬಲಲ್ಲಿ ಇದೆಯಾ ಇದೆಲ್ಲ? ಅಥವಾ ನನ್ನ ಬೇರೆ ಬೈಬಲ್ಲ? ನಿಮ್ಮ ಬೈಬಲಲ್ಲೇ ಆದರೆ ನೋಡಿ, 16ನೇ ಅಧ್ಯಾಯ 6ನೇ ವಾಕ್ಯ ನಾವು ಆಲ್ರೆಡಿ ಓದಿದ್ದೀವಿ. ಇನ್ನೊಂದು ಸರಿ ಓದೋಣ. ವಾಸ್ತವವಾಗಿ ಹೇಳುವುದಾದರೆ, ನಾನು ಹೋಗುವುದು ನಿಮ್ಮ ಹಿತಕ್ಕಾಗಿಯೇ. ನಾನು ಹೋಗದೇ ಇದ್ದರೆ ಪೋಷಕ ನಿಮ್ಮ ಬಳಿಗೆ ಬರುವುದಿಲ್ಲ. ಸಿ, ಇಟ್ ಈಸ್ to your advantage that I go away. For if I do not go away, the advocate will not come to you. See, will not, may not ಅಲ್ಲ, will not, ಬರೋದಿಲ್ಲ ಅಂತ ಯೇಸು ಹೇಳಿದ್ದು. ಮತ್ತು ನಾವು ಪವಿತ್ರಾತ್ಮರ ಹಾಡು ಹೇಳಿದರೆ, ನೀನು ಹಾಡು ಹೇಳಿದ್ರು ಬರಲ್ಲ, ನವೇನ ಮಾಡಿದ್ರು ಬರಲ್ಲ, ಸರ್ಕಸ್ ಮಾಡಿದ್ರು ಬರಲ್ಲ, ಕಾಣಿಕೆ ಕೊಟ್ಟರು ಬರಲ್ಲ, ಏನು ಮಾಡಿದ್ರು ಬರೋದಿಲ್ಲ. ಪವಿತ್ರಾತ್ಮ ನಮ್ಮಲ್ಲಿಗೆ ಬರಲಿಕ್ಕೋಸ್ಕರನೇ ಯೇಸು ಮೇಲಕ್ಕೆ ಹೋಗಿತ್ತು. ಸಿ ದ ವ್ಯಾಲ್ಯೂ ಆಫ್ ಹಿಸ್ ಅಸೆನ್ಷನ್, ಅಸೆಂಡಿಂಗ್ ಟು ಹೆವೆನ್.
ಯೇಸು ಕ್ರಿಸ್ತರು ಸ್ವರ್ಗಕ್ಕೆ ಹೋಗಿದ್ದರ ಮಹತ್ವ ಎಷ್ಟು ಶ್ರೇಷ್ಠವಾದ ಮಹತ್ವ ಅಲ್ವಾ? ಸುಮ್ಮನೆ ಹಬ್ಬ ಕೊಂಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಏನೂ ಅಲ್ಲ, ಇದು ನಮ್ಗೆ ಅರ್ಥ ಆಗಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಸೆಲೆಬ್ರೇಟ್ ಬೈ ಥ್ಯಾಂಕಿಂಗ್ ಆ್ಯಂಡ್ ಪ್ರೈಸಿಂಗ್ ಗಾಡ್ ಫಾರ್ ಹಿಸ್ ಅಸೆನ್ಷನ್. ಆತನ ಸ್ವರ್ಗಾರೋಹಣಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಲೇಬೇಕು. ಯಾಕೆಂದರೆ ದೇವರೇ, ಯೇಸುವೆ, ನೀವು ಸ್ವರ್ಗಕ್ಕೆ ಏರಿ ಹೋಗದೆ ಇದ್ದಿದ್ದರೆ ಪೋಷಕನಾದ ಪವಿತ್ರಾತ್ಮ ಬರ್ತಾ ಇರಲಿಲ್ಲ. ಪವಿತ್ರಾತ್ಮ ಬರದೇ ಇದ್ದಿದ್ದರೆ ನನಗೊಬ್ಬರು ಸ್ವರ್ಗೀಯ ಅಡ್ವೊಕೇಟ್ ಸಿಗ್ತಾ ಇರಲಿಲ್ಲ, ಸಹಾಯಕ ಸಿಗ್ತಾ ಇರಲಿಲ್ಲ, ನನಗೊಂದು ಸ್ವರ್ಗದ ಮುದ್ರೆ ಸಿಗ್ತಾ ಇರಲಿಲ್ಲ, ನಾನು ಸತ್ತು ನರಕಕ್ಕೆ ಹೋಗ್ತಾ ಇದ್ದೆ. ಆದ್ದರಿಂದ ನಿಮ್ಮ ಸ್ವರ್ಗಾರೋಹಣಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಂತ ಸ್ತೋತ್ರ ಮಾಡ್ಬೋದು. ನಾವು ಸ್ತೋತ್ರ ಮಾಡೋಣವಾ? ವಿಶ್ವಾಸ ಇರೋರೆಲ್ಲ ಒಂದು ನಿಮಿಷ, ಒಂದು 2 ನಿಮಿಷ ನಿಂತ್ಕೊಂಡು ಸ್ತೋತ್ರ ಮಾಡಿ ನೋಡೋಣ. ದೇವರೇ, ಇದು ನಾನು ಹೇಳ್ಕೊಟ್ಟು ನೀವು ಮಾಡೋದಲ್ಲ, ನಾನು ಹೇಳಿದ ಈ ಸತ್ಯವನ್ನು ನೀವು ಹೃದಯದಲ್ಲಿ ತೆಗೆದುಕೊಂಡು ಸ್ತೋತ್ರ ಮಾಡಲಿಕ್ಕೆ ಒಂದು ಅವಕಾಶ. ನಾವು ಸ್ತೋತ್ರ ಮಾಡೋಣ. ಅಪ್ಪ ತಂದೆಯಾದ ದೇವರೇ, ಹೆವೆನ್ಲಿ ಫಾದರ್, ಕೊಂಕಣಿಯಲ್ಲಿ ಲೀಡ್ ಮಾಡಿ ಬೇಕಾದ್ರೆ ನೀವು. ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, सर्गींच्या बापा, आमच्या सोम्या ಯೇಸು ಕ್ರಿಸ್ತನ ಸ್ವರ್ಗಾರೋಹಣಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತच्या स्वर्गारोहणापासून तुका आम्ही अर्घां दिता बापा. ಯೇಸುವೇ, जेसू, ನೀವು ಸ್ವರ್ಗಕ್ಕೆ ಏರಿ ಹೋಗದೆ ಹೋಗಿದ್ದರೆ, तू स्वर्गार सोडून वसनातलोय जाल्यार ಈ ಲೋಕದಲ್ಲಿ ನಾನು या संसारांत हांव ನಿಜವಾಗಿಯೂ ಅನಾಥನಾಗಿ ಹೋಗ್ತಾ ಇದ್ದೆ. जाऊन अनाथ जाऊन बेतालो. ಆದರೆ ನೀವು ಹೇಳಿದ್ದೀರಿ, पण तुवें सांगलाय, ನಾನು ನಿಮ್ಮನ್ನ ಅನಾಥನಾಗಿ ಬಿಡೋದಿಲ್ಲ. हांव तुमका अनाथ बरी सोडून वसना. I will send you another helper. हांव तुमका एक पोषक मजतदार And that धाडटा. helper will be with you. आणि तो मजतदार आमच्या संगत That रावता. Holy Spirit will be in you. आणि तो पवित्र आत्मा तुझ्या संगत रावता. He will be advocating you. तो तुझो मजतदार जाऊन तुझ्या संगत He will रावता. be your advocate forever. तो तुझो वकील जाऊन तुझ्या संगत Holy Spirit will be your heavenly advocate. आणि तो सर्गीचो वकील तो जावन आसा पवित्र आत्मा. Lord Jesus, I thank and praise you for the Holy Spirit. येशू तुका मार्गांनीतान तुवें धाडलेल्या पवित्र आत्म्यापासून, Because of your ascension I received the Holy Spirit. तुझ्या सर्गारोहणा मुखांतर हांवें तुझ्या पवित्र आत्म्याक घेतला. Abba Father, I thank you for your great plan for my salvation. आबा बापा, तुझ्या त्या व्हडल्या श्रेष्ठ योजनापासून तुका आमी अर्घां दिता बापा. I can see your great love through the ascension of Jesus Christ. म्हाका तुजो मोग पळोवंक जाता जेजू क्रिस्ताच्या स्वर्गारोहणा बरोबर. Thank you Jesus for sending the Holy Spirit upon us. अर्घां तुका पवित्र आत्म्या, तुझ्या पवित्र आत्म्याक म्हज्या थंय तुवें धाडल्या. Thank you Jesus for giving us the faith to receive the Holy Spirit whom you sent. अर्घां तुका पवित्र आत्म्या, जेजू क्रिस्ता तुझ्या त्या बाबार्ता वरवीं त्या पवित्र आत्म्याक आमकां स्वीकार करूंक साध्य जाला. Thank you Holy Spirit, oh heavenly advocate, coming and dwelling in me. अर्घां तुका पवित्र आत्म्या, तू म्हजो वकील जावन आसाय आणि तू म्हज्या भितर येवन निवास करन आसाय. देखून Father, Son and Holy Spirit, बाप, पूत आनी पवित्र आत्मो, together we praise you for the Holy Spirit. आमी तुका अर्घां दिता तुझ्या पवित्र आत्म्या पासून. Together we praise you for the ascension of Jesus Christ. आमी सांगता मेळून तुका अर्घां दिता स्वर्गारोहण. Hallelujah, 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 hallelujah. ಎಲ್ಲರೂ ಯಾರಿಗೆಲ್ಲ ಮನಸ್ಸಿದೆಯೋ ವಿಶ್ವಾಸ ಇದೆಯೋ ಸ್ತುತಿಸೋಣ ಸ್ವಲ್ಪ ಸಮಯ. Thank you Jesus, thank you Holy Spirit, hallelujah. ಒಳ್ಳೆಯ ದೇವರೇ ಸ್ತೋತ್ರ ಅಪ್ಪ. ಅಪ್ಪ, ನಮ್ಮ ರಕ್ಷಣೆಯನ್ನ ಯಾವ ರೀತಿಯಲ್ಲಿ ನೀವು ಪ್ಲಾನ್ ಮಾಡಿದ್ದೀರಿ ಅಪ್ಪ. How wonderfully you planned my salvation, Father. Thank you Abba Father for planning my salvation in a wonderful way, imperishable way. Thank you Lord, thank you Jesus for ascending to heaven for my sake, Lord. ನನಗೋಸ್ಕರ ಸ್ವರ್ಗಕ್ಕೆ ಏರಿ ಹೋದ ಯೇಸುವೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೇ, ನೀವು ಕಳಿಸಿಕೊಟ್ಟ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಎಲ್ಲಾ ಜನರು ನೀವು ಕಳಿಸಿಕೊಟ್ಟ ಪವಿತ್ರಾತ್ಮನನ್ನ ಸ್ವೀಕಾರ ಮಾಡುವಂತೆ ಆಗಲಿ ಅಪ್ಪ. ಪ್ರತಿಯೊಬ್ಬರ ಹೃದಯಗಳು ಪವಿತ್ರಾತ್ಮನನ್ನ ಸ್ವೀಕಾರ ಮಾಡಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ, ಸ್ವರ್ಗೀಯ ಸಹಾಯಕನೇ, ಪರಲೋಕದ ಮುದ್ರೆಯೇ, ನಿತ್ಯ ಸಹಾಯಕನೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಳಗಡೆ ಹೋಗ್ತಾ ಇದೆಯಾ? ಯೇಸು ಕ್ರಿಸ್ತರ ಕಾರ್ಯಗಳು ಅಥವಾ ದೇವರ ಕಾರ್ಯಗಳು ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದ್ದಿದ್ದು. ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕು ಗೊತ್ತಾ? ಬೇರೆಯವ್ರಿಗೆ ಹೇಳಬೇಕು. ಅರ್ಥ ಮಾಡ್ಕೊಂಡು ಏನು ಮಾಡಬೇಕು? ಬೇರೆಯವರಿಗೆ ಹೇಳಬೇಕು. ಈ ದಿನದ ಶುಭ ಸಂದೇಶ ಏನು ಗೊತ್ತಾ? ಟುಡೇಸ್ ಗಾಸ್ಪಲ್, ಇವತ್ತಿನ ಶುಭ ಸಂದೇಶ ಏನು ಗೊತ್ತಾ? ಮತ್ತಾಯ 28:20 ಇರುವ ವಾಕ್ಯಗಳು, 28:18 ಇರುವ ವಾಕ್ಯಗಳು. ಯೇಸು ಶಿಷ್ಯರಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಒಂದು ಸರಿ ಓದೋಣ ನಾವು. ಟುಡೇಸ್ ಗಾಸ್ಪಲ್ ರೀಡಿಂಗ್. ಈ ದಿನದ ಶುಭ ಸಂದೇಶ ಏನಿದೆ ಅಂದರೆ, ಯೇಸು ಸ್ವಾಮಿ ಹೇಳ್ತಾರೆ,
ಅಥವಾ ಈ ದಿನದಲ್ಲದೆ ಇದ್ದರೆ ನಿಮಗೆ ಈ ದಿನದ್ದು ಕಷ್ಟ ಅನಿಸಿದರೆ ಮತ್ತಾಯ 28 ತೆಗೀರಿ. 28ರಲ್ಲಿ 18ರಿಂದ ಇರ್ತಕ್ಕಂಥ ವಾಕ್ಯಗಳು 18ರಿಂದ 20 ತುಂಬ ಚೆನ್ನಾಗಿದೆ. जेसू लागीं येवन तांचे लागीं उलोवन म्हणालो, सर्गी आनी संवसारी देवान म्हाका सर्व पदवी दिल्या. देखून वोसा आनी सोमेस्त परजांचे शीस करा. बापाचे आनी पुताचे आनी पवित्र आत्म्याचे नांवी तांकां पवित्र स्नान दिया. आनी हांवें तुमकां दिल्ल्यो सर्व आज्ञा पाळूंक तांकां शिकया. आनी हांव सदांकाल संवसाराची अखेर पर्यंत तुमचे संगता आसतलो म्हूण उडासतो. ಎಷ್ಟು ಚೆನ್ನಾಗಿದೆ ಅಲ್ವಾ? ಯೇಸು ಹೇಳ್ತಾರೆ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ನನಗೆ ಕೊಡಲಾಗಿದೆ. ಯಾವಾಗ ಇದು ಯೇಸು ಹೇಳ್ತಾ ಇರೋದು? ಪುನರುತ್ಥಾನ ಹೊಂದಿ ಬಂದ ಮೇಲೆ ಸರ್ವಾಧಿಕಾರ ನನಗೆ ಕೊಡಲಾಗಿದೆ, ಆದ್ದರಿಂದ ನೀವೇನು ಮಾಡಿ? ಹೋಗಿ. ಯಾರಿಗೆ ಎದುರ್ಕೋಬೇಡಿ. ಏನು ಮಾಡಿ? ನೀವು ಹೋಗಿ. ಹೋಗಿ ಏನು ಮಾಡಬೇಕು? ಹೋಗಿ ಎಲ್ಲರಿಗೂ ಶುಭವಾರ್ತೆಯನ್ನು ಕೊಡಿ. ದೆವ್ವ ಇದೆ ಅಂತ ಹೇಳಬೇಡಿ. ಹೋಗಿ ಈ ಕರಿಸ್ಮ್ಯಾಟಿಕ್ ಅವ್ರ ಥರ ಆಗಬೇಡಿ. ನೀವು ಯಾರ್ದಾರು ಮನೆಗೆ ಹೋಗ್ಬಿಟ್ಟು ನಿಮಗೆ ದೆವ್ವ ಇದೆ, ಶಲಲಲಲಲ ದೆವ್ವ ಇದೆ, ಬಾಗಿಲು ಸರಿ ಇಲ್ಲ, ಡೋರ್ ಸರಿ ಇಲ್ಲ, ಅದೆಲ್ಲ ಹೇಳಬೇಡಿ. ನಿಮ್ಮದು ವೀಸಾ ನಂಬರ್ ಬರ್ತಾ ಇದೆ, ಕಾರ್ ನಂಬರ್ ಬರ್ತಾ ಇದೆ, ಫೋನ್ ನಂಬರ್ ಬರ್ತಾ ಇದೆ, ಡೇಟ್ ಆಫ್ ಬರ್ತ್ ಬರ್ತಾ ಇದೆ, ಇದೆಲ್ಲ ಅಲ್ಲ. ಅದೆಲ್ಲ ಮಂತ್ರವಾದಿಗಳು ಮಾಡ್ತಾರೆ, ಅವರಿಗೂ ನಂಬರೆಲ್ಲ ಕಾಣಿಸುತ್ತೆ. ನೀವು ಈ ನಂಬರ್ ಹಿಂದೆಲ್ಲ ಹೋಗಬೇಡಿ. ಹೆಸರು ನಂಬರೆಲ್ಲ ಬೇಕಾಗಿಲ್ಲ. ನಿಮ್ಮ ಹೆಸರು ದೇವರಿಗೆ ಗೊತ್ತು, ಮತ್ತಿನ್ಯಾರು ಹೆಸರು ಹೇಳೋದೇನು ಬೇಕಾಗಿಲ್ಲ ಅಲ್ವಾ? ಸೊ ನೀವು ಯೇಸು ಹಿಂದೆ ಹೋಗಬೇಕು. ಯೇಸು ಹೇಳ್ತಾರೆ, ನೀವು ಹೋಗಿ ನಾನು ನಿಮಗೇನು ಹೇಳಿದ್ದೀನಿ ಅದನ್ನು ಕಳಿಸ್ಕೊಡಿ. ನಿಮಗೆ ಬಾಯಿ ಬಂದಿದ್ದೆಲ್ಲ ಹೇಳಕ್ಕೆ ಹೋಗಬೇಡಿ. ಡೋಂಟ್ ಸ್ಪೀಕ್ ವಾಟ್ ಎವರ್ ಕಮ್ಸ್ ಟು ಯುವರ್ ಮೈಂಡ್. ಸ್ಪೀಕ್ ವಾಟ್ ಎವರ್ ಐ ಹ್ಯಾವ್ ಕಮ್ಯಾಂಡೆಡ್ ಯು ಟು ಸ್ಪೀಕ್. ನಾನು ನಿಮಗೆ ಏನೆಲ್ಲ ಆಜ್ಞೆ ಮಾಡಿದ್ದೀನೋ ಅದನ್ನು ಹೇಳಿ ನನ್ನ ಶಿಷ್ಯರನ್ನಾಗಿ ಮಾಡಿ. ಇವತ್ತು ಕರಿಸ್ಮ್ಯಾಟಿಕ್ ಪ್ರಾರ್ಥನೆ ಏನಾಗ್ತಾಯಿದೆ ಗೊತ್ತಾ? ಸುಮಾರು ರಿಟ್ರೀಟ್ ಸೆಂಟರ್ಗಳಿದೆ, ಪ್ರೇಯರ್ ಗ್ರೂಪುಗಳಿದೆ. ಅವ್ರವ್ರ ಶಿಷ್ಯರನ್ನ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಗೆ ಏನು ಇಷ್ಟನೋ ಅದನ್ನು ಹೇಳೋದು. ನಿಮ್ಗೆ ಇಷ್ಟ ಇರೋದು ನಾನು ಹೇಳಿಬಿಟ್ರೆ ನಾವು ನಾಳೆಯಿಂದ ನೀವು ನನ್ನ ಹಿಂದಿರ್ತೀರಿ. ನನ್ನಿಂದ ಏನು ಸಿಗುತ್ತೆ? ಮಣ್ಣು ಸಿಗುತ್ತೆ. ಮಣ್ಣು ಏನು ಸಿಗೋಲ್ಲ. ನಾನು ಮಣ್ಣು, ನೀವು ಮಣ್ಣು. ಮಣ್ಣೇ ಸಿಗೋದು. ನೀವು ನನ್ನ ಹಿಂದೆನೂ ಅಲ್ಲ, ಯಾರ ಹಿಂದೆನೂ ಅಲ್ಲ, ಯೇಸು ಹಿಂದೆ ಹೋಗಬೇಕು. ಯಾರ ಹಿಂದೆ ಹೋಗಬೇಕು? ಯೇಸು ಹಿಂದೆ ಹೋಗಲಿಕ್ಕೆ ಈ ವಿಷಯಗಳು ಹೇಳ್ತಾ ಇರೋದು. ನನ್ನಿಂದೆ ಬರಲಿಕ್ಕೆ ಬೇಕಾದಷ್ಟು ವಿಷಯ ಹೇಳಿ ನನ್ನಿಂದೆ ನಿಮ್ಮನ್ನು ಕರ್ಕೊಂಬಂದು ಏನು ಸಿಗಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರು, ನೀವು ಕೂಡ ಕ್ರೈಸ್ತ ವಿಶ್ವಾಸಿಗಳು ನಿಮ್ಮ ಮನೆಯಲ್ಲಿರುವ ಮಕ್ಕಳನ್ನ ಯೇಸುವಿನ ಶಿಷ್ಯರನ್ನಾಗಿ ಮಾಡಿ, ಸೈತಾನನ ಶಿಷ್ಯರನ್ನಾಗಿ ಮಾಡಬೇಡಿ. ನಿಮ್ಮ ಮಕ್ಕಳು ದುಡ್ಡಿನಿಂದ ಹೋಗಬಾರ್ದು. ಯಾರ ಹಿಂದೆ ಹೋಗಬೇಕು? ಯೇಸುವಿನ ಹಿಂದೆ ಹೋಗಬೇಕು. ಯೇಸುವಿನ ಹಿಂದೆ ನಿಮ್ಮ ಮಕ್ಕಳು ಹೋಗಬೇಕಾದ್ರೆ ಅವ್ರಿಗೆ ನೀವು ಏನು ಹೇಳ್ಕೊಡ್ಬೇಕು? ಯೇಸು ಏನು ಕಲಿಸಿದಾರೋ ಅದನ್ನು ಹೇಳ್ಕೊಡ್ಬೇಕು. ಹಾಗಾದರೆ ಮೊದಲು ನೀವು ಕಲೀರಿ. ಮೊದಲೇನು ಮಾಡಿ? ಕಲೀರಿ. ಕಲೀಲಿಕ್ಕೆ ಬೈಬಲ್ ಓದಿ. ಫಸ್ಟ್ ಬೈಬಲ್ ಓದಿ. ಬೈಬಲ್ ಓದೋದನ್ನು ಪ್ರಾರಂಭ ಮಾಡಿ. ಒಂದು ಕಡೆಯಿಂದ ಆದಿಕಾಂಡದಿಂದನಾದರೂ ಓದಿ, ಹೊಸ ಒಡಂಬಡಿಕೆ ಮತ್ತಾಯನ ಶುಭ ಸಂದೇಶದಿಂದನೂ ಓದಿ. ಮೊದಲು ನೀವು ಕಲೀರಿ. ನೀವು ಕಲಿದೆ ಮಕ್ಕಳಿಗೆ ಏನು ಹೇಳ್ಕೊಡ್ತೀರಿ? ನೀವು ಕಲ್ತಿದ್ದೆಲ್ಲ ಹೇಳ್ಕೊಡ್ಬೇಡಿ. ಯೇಸು ಏನು ಕಲಿಸಿದಾರೋ ಬೈಬಲಲ್ಲಿ ಅದನ್ನು ಕಲಿಸ್ಕೊಡಿ. ಆ ಬ್ರದರ್ ಕಲಿಸಿದ್ದಲ್ಲ, ಅಥವಾ ಫಾದರ್ ಕಲಿಸಿದ್ದು, ಬ್ರದರ್ ಕಲಿಸಿದ್ದು, ಪಾಸ್ಟರ್ ಕಲಿಸಿದ್ದು, ಅವ್ರು ಕಲಿಸಿದ್ದಿರಲಿ. ಯೇಸು ಹೇಳಿದ್ದೇನು? ನಾನು ನಿಮಗೆ ಕಲಿಸಿದ್ದನ್ನು ನೀವು ಹೋಗಿ ಇನ್ನೊಬ್ಬರಿಗೆ ಕಲಿಸಿರಿ. ಈಗ ನಾನಾಗಲಿ ಇನ್ನೊಬ್ಬನಾಗಲಿ ನಿಂತ್ಕೊಂಡು ಬೋಧನೆ ಮಾಡುವಾಗ ನೀವು ಬೈಬಲ್ ಇಟ್ಕೊಂಡು ನೋಡಬೇಕು, ಇದರಲ್ಲಿ ಯೇಸು ಹೇಳಿದ್ದಿದೆಯಾ, ಬೇರೆ ಕತೆ ಇದೆಯಾ ಅಂತ. ಕತೆ ಇದ್ದರೆ ಸ್ಟಾಪ್ ಅಂತ ಹೇಳಬೇಕು, ಯೇಸು ಹೇಳಿದ್ದಿದ್ರೆ ಕಂಟಿನ್ಯೂ ಅಂತ ಹೇಳಬೇಕು. ನೀವು ತುಂಬ ಒಳ್ಳೆಯವರಾಗಿರೋದ್ರಿಂದ ಎರಡೂ ಹೇಳೋದಿಲ್ಲ, ಸ್ಟಾಪು ಹೇಳೋದಿಲ್ಲ, ಕಂಟಿನ್ಯೂನೇ ಹೇಳೋದು. ನೀವೇನಾದರೂ ಮಾಡ್ಕೊಳ್ಳಿ, ದೇವರಿಗೆ ಗೊತ್ತಿಲ್ಲದೆ ಏನೂ ಸಂಭವಿಸೋದಿಲ್ಲ. ದೇವರು ನೋಡ್ಕೊಳ್ತಾರೆ ಅಂದ್ಕೊಂಡು ಸುಮ್ಮನೆ ಇರ್ತೀರಿ. ಹಾಗೆ ಸುಮ್ಮನೆ ಇರಬೇಡಿ ನೀವು, ಆಯಿತಾ? ನೀವು ಸ್ವಲ್ಪ ಬುದ್ಧಿವಂತರಾಗಬೇಕು, ನೀವು ಮಾತಾಡೋರಾಗಬೇಕು. ಹಲೋ ಮಿಸ್ಟರ್ ಬ್ರದರ್, ನೀನು ಮಾತಾಡ್ತಾ ಇರೋದು ದೇವ್ರ ವಾಕ್ಯ ಅಲ್ಲ, ಯಾವುದೋ ಕತೆ ಹೇಳ್ತಾ ಇದೆಯಾ? ಈ ಕತೆ ಕೇಳಲಿಕ್ಕಲ್ಲ ನಾವು ಈ ಬೆವರು ಸುರಿಸ್ಕೊಂಡು ಇಲ್ಲಿ ಕೂತ್ಕೊಂಡಿರೋದು. ನಾವು ಯೇಸು ಹೇಳಿದ್ದು ಕೇಳಲಿಕ್ಕೆ. ಅದರಿಂದ ಪವಿತ್ರ ಬೈಬಲಲ್ಲಿ ಏನು ಹೇಳುತ್ತೆ ಅದನ್ನು ಹೇಳು ಅಂತ ಹೇಳಬೇಕು. ನೀವು ಹೇಳ್ತೀರಾ? ಹಾಗೆ ಹೇಳಿದರೆ ನಮ್ಮ ಸಭೆ ಇದೆಯಲ್ವಾ, ಚರ್ಚ್, ಅದು ಸ್ಟ್ರಾಂಗ್ ಆಗುತ್ತೆ. ಅಲ್ಲಿಂದ ಮಿಷನರಿಗಳು ಬರ್ತಾರೆ, ಡಿಸೈಪಲ್ಸ್ ಬರ್ತಾರೆ, ಅಪಸ್ತೋಲರು ಬರ್ತಾರೆ, ನಿಜವಾದ ಪ್ರವಾದಿಗಳು ಬರ್ತಾರೆ. ಆಗ ಕಳ್ಳ ಪ್ರವಾದಿಗಳು, ಕಳ್ಳ ಪ್ರೇಷಿತರೆಲ್ಲ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಯಾಕಂದರೆ ಈಗ ನೀವು ಭಿಕ್ಷೆ ಕೊಡ್ತಾ ಇದ್ದೀರಿ. ಕಾಣಿಕೆ ದಶಾಂಶ, ಕಾಣಿಕೆ ದಶಾಂಶ ಅದು ಇದು ಅಂತ ಕೊಟ್ಟು ಅವರು ಆರಾಮಾಗಿದ್ದಾರೆ. ನೀವು ಸ್ಲೇವ್ ಆಗಿದ್ದೀರಿ. ಎಷ್ಟೋ ಜನ ಗುಲಾಮರಾಗಿದ್ದೀರಿ. ನೀವು ನೋಡಿ, ಅಲ್ಲಿ ಇಲ್ಲಿ ಪ್ರೇಯರಲ್ಲಿ ಅವ್ರಿಗೆ ಬೇಕಾಗಿದ್ದಕ್ಕೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಕಾಣಿಕೆ ಬೇಕು, ಅದು ಬೇಕು, ನಮ್ಗೆ ಅದು ಮಾಡಬೇಕು, ಇದು ಮಾಡಬೇಕು ಅಂತ. ನಿಮಗೆ ಕಷ್ಟ ಅಂತ ಹೋಗಿ ಹಾಗೇನು ಹೇಳ್ತಾರೆ, ಭಯಪಡಬೇಡಿ, ಎಲ್ಲವನ್ನು ಕೊಡುವ ದೇವರಿದ್ದಾರೆ, ದೇವರಲ್ಲಿ ಪ್ರಾರ್ಥಿಸಿ. ನೀವು ದೇವ್ರನ್ನ ಕೇಳಿ ದೇವರು ಕೊಡ್ತಾರೆ. ನಾವು ಪ್ರಾರ್ಥಿಸ್ತೀವಿ, ನೀವು ಪ್ರಾರ್ಥಿಸಿ. ಅವ್ರ ಕಷ್ಟಕ್ಕೆ ನಿಮ್ಮನ್ನು ಕೇಳ್ತಾರೆ. ಕರೆಕ್ಟಾ?
ನೀವು ಕಿವಿಲಿ ಹೂವು ಇಟ್ಕೊಂಡು ಹೋಗಿ ಅವರಿಗೆ ಕಾಣಿಕೆ ಕೊಡ್ತೀರಿ. ಅವ್ರು ಹೇಳ್ತಾರೆ ನಮಗೆ ಕೊಟ್ಟರೆ ದೇವ್ರಿಗೆ ಕೊಟ್ಟಂಗೆ ಅಂತ. ಯಾಕೆ ನಿಮಗೆ ಅವ್ರು ಕೊಟ್ಟರು ದೇವ್ರಿಗೆ ಕೊಟ್ಟಂಗೆ ಆಗಲ್ವಾ? ನೀವು ಹೇಳಬೇಕು ನಮಗೆ ಕೊಟ್ಟರು ದೇವ್ರಿಗೆ ಕೊಟ್ಟಂಗೆ ಆಗುತ್ತೆ, ಆಯಿತಾ, ನಮಗೂ ಕೊಡಿ ಅಂತ. ನಿಮಗೆ ಧೈರ್ಯ ಬೇಕು ಕೇಳಲಿಕ್ಕೆ. ಅದಕ್ಕೆ ನಾಳೆಯಿಂದ ಯಾರಾದರೂ ಕಾಣಿಕೆ ಕಲೆಕ್ಷನ್ ಅಂತ ಕೇಳಿದರೆ ನೀವು ಧೈರ್ಯ ಕೇಳಿ, ಅವ್ರಿಗೆ ಹೇಳಿ, ಯಾಕಪ್ಪ ಈ ರೀತಿ ಕಾಣಿಕೆ ಕೇಳ್ತಾ ಇದೆಯಾ, ಇಷ್ಟು ದೊಡ್ಡ ದೇವ್ರು ಇರಬೇಕಾದ್ರೆ ನಮ್ಮಂಥ ಬಡಪಾಯಿ ಮನುಷ್ಯನ ಹತ್ರ ಯಾಕೆ ಕಾಣಿಕೆ? ದೇವ್ರನ್ನ ಕೇಳು. ಇಲ್ಲ ದೇವ್ರು ಕೊಟ್ಟಿರೋ ಆಲೋಚನೆ ಅಂದರೆ ಅವರೇ ಆಲೋಚನೆ ಕೊಟ್ಟಿದ್ದು ಅವರೇ ಅಲ್ಲ, ಅವ್ರನ್ನೇ ಕೇಳು, ಅವ್ರು ಕೊಡ್ತಾರೆ. ನಾನು ಕೊಟ್ಟಿಲ್ಲ ಅಲ್ಲ ಆಲೋಚನೆ, ಕೊಟ್ಟಿದ್ದು ಯಾರು ಆಲೋಚನೆ ಕೊಟ್ಟಿದ್ದು? ದೇವರು. ಅವ್ರನ್ನ ಕೇಳು, ಅವ್ರು ಕೊಡ್ತಾರೆ. ಕೊಡೋಕ್ಕಾಗಲ್ವಾ? ಭೂಮಿಯೂ ಅವ್ರದ್ದೇ, ಭೂಮಿಯಲ್ಲಿರೋ ಎಲ್ಲದು. ಯೇಸು ಏನು ಹೇಳ್ತಾರೆ? ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ನನಗೆ ಕೊಡಲಾಗಿದೆ, ಆದ್ದರಿಂದ ನೀವೇನು ಮಾಡಿ, ಹೋಗಿ ಸಕಲ ದೇಶದ ಜನರನ್ನು ಯಾರ ಶಿಷ್ಯರನ್ನಾಗಿ ಮಾಡಿ? ಸಂತ ಪೌಲರ ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳಲಿಲ್ಲ. ಯಾರ ಶಿಷ್ಯರನ್ನಾಗಿ ಮಾಡಿ? ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾಡಿ. ಈಗ ಅಪ್ಪ ಅಮ್ಮಂದರೆ ನಿಮ್ಮ ಮನೇಲಿ ನಿಮ್ಮ ಕೆಲಸ ಏನು ಗೊತ್ತಾ? ನಿಮ್ಮ ಮಕ್ಕಳನ್ನ ಕೊಟ್ಟಿದ್ದಾರಲ್ಲ ದೇವರು, ಅವ್ರನ್ನೇನು ಮಾಡ್ಬೇಕು ನೀವು? ಸ್ವರ್ಗಕ್ಕೆ ಕಳಿಸ್ತೀರಾ, ನರಕಕ್ಕೆ ಕಳಿಸ್ತೀರಾ? ಸ್ವರ್ಗಕ್ಕೆ ಕಳಿಸ್ಬೇಕು ಅಂದರೆ ಬೈಬಲ್ ಓದಿಸಿ ಚೆನ್ನಾಗಿ ಯೇಸುವಿನ ಶಿಷ್ಯರನ್ನಾಗಿ ಮಾಡಿ, ಯೇಸು ಏನೆಲ್ಲ ಬೋಧನೆ ಮಾಡಿದಾರೋ ಅದನ್ನು ಮಕ್ಕಳಿಗೆ ಬೋಧಿಸಿ. ನರಕಕ್ಕೆ ಕಳಿಸ್ಬೇಕಂದ್ರೆ ತುಂಬ ಸುಲಭ. ಏನೆಲ್ಲ ಓದಿಸ್ತಾ ಇದ್ದೀರಲ್ವಾ, CBSE ICSE ಆ ಸಿಲೆಬಸ್ ಈ ಸಿಲೆಬಸ್ ಇನ್ನೂ ಚೆನ್ನಾಗಿ ಓದಿಸಿ, ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದಿಸಿ, ಸೀದಾ ಹೋಗಿ ಸೆಟ್ಲ್ ಆಗ್ತಾರೆ. ನಿಮಗೆ ಬಿಟ್ಟಿದ್ದು. ಸ್ವರ್ಗಕ್ಕೆ ಕಳಿಸ್ತಿರೋ ನರಕಕ್ಕೆ ಕಳಿಸ್ತಿರೋ ನೀವು ಡಿಸೈಡ್ ಮಾಡಿ. ಯಾಕಂದರೆ ಜನ್ಮ ಕೊಟ್ಟಿದ್ದು ನೀವಲ್ವಾ, ಬೆಳೆಸ್ತಾ ಇರೋದು ನೀವು, ದುಡ್ಡು ಖರ್ಚು ಮಾಡ್ತಾ ಇರೋದು ನೀವು, ಅದರಿಂದ ಹಕ್ಕು ನಿಮಗಿದೆ. ಆದರೆ ಒಂದು ದಿನ ತೀರ್ಪಿನ ದಿನ ಬರುತ್ತಲ್ಲ, ಅವತ್ತು ಲೆಕ್ಕ ಕೇಳ್ತಾರೆ. ನಾನು ನಿನಗೊಬ್ಬ ಮಗನನ್ನು ಕೊಟ್ಟಿದ್ದೆ, ಒಂದು ಮಗಳನ್ನ ಕೊಟ್ಟಿದ್ದೆ, 3 ಜನ ಮಗಳನ್ನ ಕೊಟ್ಟಿದ್ದೆ, ಅವರು ಎಲ್ಲಿ? ಏದೇನು ತೋಟದಲ್ಲಿ ಪಾಪ ಮಾಡಿದಾಗ ಕಾಯಿನನಿಗೆ ಕೇಳ್ತಾರೆ ದೇವರು. ಕಾಯಿನ ಏನು ಮಾಡ್ತಾನೆ? ತನ್ನ ಸಹೋದರನನ್ನು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಾಗ ದೇವರು ಹುಡ್ಕೊಂಡು ಬಂದು ಕೇಳ್ತಾರೆ, ಕಾಯಿನ ಎಲ್ಲಿ? ನಿನ್ನ ಸಹೋದರ ಎಲ್ಲಿ? ಆಬೇಲ ಎಲ್ಲಿ? ನಾನು ನಿನಗೊಬ್ಬ ಒಡ ಹುಟ್ಟಿದ ಸಹೋದರನನ್ನು ಕೊಟ್ಟಿದ್ನಲ್ಲ ಎಲ್ಲಿ? ಆಗ ನೀವು ಹೇಳಬೇಕು, ಆಸ್ತಿಗೋಸ್ಕರ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋದ. ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರ ಗಲಾಟೆ ಆಯಿತು, ಕೋರ್ಟಿಗೆ ಹಾಕಿದ್ವಿ, ಕೇಸು ನಮ್ಮ ಕಡೆ ಆಯಿತು, ಅವನ ಮನೆ ಬಿಟ್ಟು ಹೋದ. ದಶಾಂಶ ಕೊಟ್ಟಿದ್ನಲ್ಲ ದೇವ್ರೆ ಅಂತ ಹೇಳಿ ಪ್ರಯೋಜನ ಇಲ್ಲ. ನಿನ್ನ ದಶಾಂಶ ಪಿಶಾಚಿಗೆ ಹೋಯ್ತು, ದೇವ್ರಿಗೆ ಹೋಗಿಲ್ಲ. ನಿಮ್ಮ ಈ ಅನ್ಯಾಯದ ಸಂಪಾದನೆ ಒಂದು ಅಂಶನೂ ದೇವ್ರಿಗೆ ಹೋಗಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಸುಳ್ಳು ಹೇಳಿ ಮೋಸ ಮಾಡಿ ಅನ್ಯಾಯ ಮಾಡಿ ದೇವರಿಗೆ ಸಮಯ ಇಲ್ಲದೆ ದೇವ್ರ ವಾಕ್ಯಕ್ಕೆ ಬೆಲೆ ಕೊಡದೆ ನೀವು ಕೋಟಿ ಸಂಪಾದನೆ ಮಾಡಿ ಕೋಟಿ ಡೊನೇಷನ್ ಕೊಟ್ಟರು, ಅದೆಲ್ಲ ಪಿಶಾಚಿಗೆ ಹೋಗುವ ದುಡ್ಡೇ ಬಿಟ್ಟರೆ ದೇವ್ರ ಹೃದಯಕ್ಕಂತದ್ದು ತಲುಪೋದಿಲ್ಲ. ದೇವರಿಗೆ ಅನ್ಯಾಯದ ಸಂಪಾದನೆ ಬೇಡವೇ ಬೇಡ. ಎಷ್ಟೋ ಜನ ಈ ಗಲ್ಫ್ ಕಂಟ್ರೀಸಲ್ಲಿ, ಇಸ್ರಾಯೇಲಲ್ಲಿ ಅಲ್ಲಿ ಇಲ್ಲೆಲ್ಲ ಸುಳ್ಳು ಹೇಳ್ಕೊಂಡು ಸಂಪಾದನೆ ಮಾಡ್ತಾ ಇದ್ದಾರೆ, ಮೋಸ ಮಾಡಿಕೊಂಡು. ಆಮೇಲೆ ಚರ್ಚಿಗೆ ಅಲ್ಲಿ ಇಲ್ಲಿ ಡೊನೇಷನ್ ಕಾಣಿಕೆ ಕೊಡೋರು ಇದ್ದಾರೆ, ಎಲ್ಲರೂ ಅಲ್ಲ, ಅನೇಕರು. ಇಂಥ ಕಾಣಿಕೆ ದೇವ್ರಿಗೆ ಬೇಕಾ? ಎಷ್ಟೋ ಜನ ಬಿಸ್ನೆಸ್ ಹೆಸರು ಹೇಳ್ಕೊಂಡು ಮೋಸ ಮಾಡಿ ಅನ್ಯಾಯ ಮಾಡಿ ಸುಳ್ಳು ಹೇಳಿ ದುಡ್ಡು ಮಾಡಿ ಅದರಲ್ಲಿ ಲಕ್ಷಗಳು ಕೋಟಿಗಳು ಚರ್ಚ್ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಕೊಡೋರಿದ್ದಾರೆ. ಇದೆಲ್ಲ ಪಿಶಾಚಿಗೆ ಹಾಕುವ ಹುಂಡಿ ಕಾಸು ಬಿಟ್ಟರೆ ದೇವ್ರ ಹತ್ರ ಹೋಗೋದಿಲ್ಲ. ದೇವ್ರಿಗೆ ಅಂಥದ್ದು ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರೋದು ಬಡ ವಿಧವೆಯ ಆ 2 ಬೆಳ್ಳಿ ಕಾಸು, ಬಡ ವಿಧವೆಯ ಬೆಳ್ಳಿ ಕಾಸು, ಅದು ಬೇಕು. ದೇವರಿಗೆ ಕೋಟಿಯಲ್ಲಿ ಇಷ್ಟ ಇಲ್ಲ, 2 ಬೆಳ್ಳಿ ಕಾಸು, ಅದು ದೇವರು ನೋಡ್ತಾರೆ. ಸೊ ಅದರಿಂದ ಜಾಸ್ತಿ ಮೇಲೆ ಹೋಗಬೇಡಿ ಯಾರು. ನಾವು ಜಾಸ್ತಿ ಕೊಟ್ಟಿದ್ದೀವಿ, ನಾವು ಕೊಡ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ ಅಂತ ಎಲ್ಲ ದೇವರಿಗೆ ಬೇಕಾಗಿಲ್ಲ. ಸೊ ನಾವು ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಯೇಸು ಏನು ಹೇಳಿದಾರೋ ಅದನ್ನು ಕಲಿಸ್ಕೊಡ್ಬೇಕು. ಅಪೊಸ್ತಲರ ಉಪದೇಶ ಏನಿದೆಯೋ ಅದನ್ನು ನಾವು ಕಲಿಸ್ಕೊಡ್ಬೇಕು. ಅದರಿಂದ ಯೇಸು ಹೇಳ್ತಾರೆ, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರ ನನಗೆ ಕೊಡಲಾಗಿದೆ, ಆದುದರಿಂದ ನೀವು ಮನೇಲಿ ಮಲ್ಕೊಳ್ಳಿ ಅಂತಲ್ಲ, ನೀವು ಹೋಗಿ ನಿಮ್ಮ ಮಕ್ಕಳ ಹತ್ರ ಹೋಗಿ, ನಿಮ್ಮ ಕುಟುಂಬದವ್ರ ಹತ್ರ ಹೋಗಿ, ಬಂಧು ಬಳಗದವ್ರ ಹತ್ರ ಹೋಗಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ, ಕಿವಿಯಿಲ್ಲದನ್ನು ಹೋಗಲಿ. ನಿಮ್ಮ ಕೆಲಸ ಏನು? ಹೋಗಿ ಹೇಳಿ, ಶುಭ ಸಂದೇಶವನ್ನು ಸಾರಿ. ಯೇಸು ಏನು ಹೇಳಬೇಕು ಕೇಳಿದರೆ, ಫಸ್ಟ್ ನೀವು ಕಲೀದೆ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಹೇಳ್ಬೋದು. ಕಲೀಲಿಕ್ಕೆ ಮೊದಲು ಬೈಬಲ್ ಓದಿ. ಇನ್ನು ನಿಮಗೆ ಬೇಕಾದರೆ ಚಾನ್ಸ್ ಇದೆ, ವೆಬ್ಎಕ್ಸ್ ಅಂತ ಒಂದು ಆ್ಯಪಲ್ಲಿ ನಾವು ಎವ್ರಿ ಡೇ ಕನ್ನಡ, ಕೊಂಕಣಿ, ಇಂಗ್ಲೀಷ್ ಭಾಷೆಗಳಲ್ಲಿ ಬೈಬಲ್ ಕ್ಲಾಸ್ ಇದೆ, ಪ್ರಾರ್ಥನೆ ಇದೆ, ದೇವರ ವಾಕ್ಯದ ಉಪದೇಶ ಇದೆ. ನಿಮಗೆ ಬೇಕಾದರೆ ವೆಬ್ಎಕ್ಸ್ ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಜಾಯಿನ್ ಆಗ್ಬೋದು. ಅದ್ರ ಮುಖಾಂತರನೂ ಕೂಡ ಬೇರೆ ಬೇರೆ ಟೈಮಿಂಗ್ಸಲ್ಲಿದೆ. ಇದನ್ನು ಕಡ್ಡಾಯ ಅಲ್ಲ, ಆಪ್ಷನಲ್ ಅಷ್ಟೇ. ನೀವು ಬೇಕಾದರೆ ಜಾಯಿನ್ ಆಗ್ಬೋದು, ಒಂದು ಅವಕಾಶ. ಓಕೆನಾ? ಅದಲ್ಲದೆ ರಿಟ್ರೀಟ್ಗಳಿದೆ, ಧ್ಯಾನಕೂಟಗಳಿದೆ ಬೇರೆ ಬೇರೆ ಟೈಮಿಂಗ್ಸಲ್ಲಿ. ಮೋರ್ ಡೀಟೇಲ್ಸ್ ಸ್ಕ್ರೀನ್ನಲ್ಲಿರುವ ನಂಬರ್ಗೆ ಕಾಲ್ ಮಾಡಿದರೆ, ವಾಟ್ಸಪ್ ಮೆಸೇಜ್ ಕಳಿಸಿದರೆ ನಿಮಗೆ ಡೀಟೇಲ್ಸ್ ಕಳಿಸಿ ಕೊಡಲಾಗ್ತದೆ. ಪ್ರತಿ ತಿಂಗಳು ರಿಟ್ರೀಟ್ ಇದೆ, ಪ್ರತಿ ದಿವಸವೂ ಪ್ರಾರ್ಥನೆ ಇದೆ. ಎಲ್ಲದರಲ್ಲೂ ದೇವರ ವಾಕ್ಯದ ಉಪದೇಶನೇ ಹೆಚ್ಚಿದೆ, ಸ್ತುತಿ ಆರಾಧನೆ ಇದೆ.
ನಿಮಗೆ ಅವಶ್ಯಕತೆ ಇದೆ ಅಂತ ಪ್ರೇರಣೆ ಆದರೆ, ಬೇಕು ಅಂತ ಅನಿಸಿದರೆ ಉಚಿತವಾಗಿ ಜಾಯಿನ್ ಆಗ್ಬೋದು. ಯು ಆರ್ ವೆಲ್ಕಮ್. ಆಲ್ ಆರ್ ಇನ್ವೈಟೆಡ್, ಸ್ಪೆಷಲಿ ಇನ್ವೈಟೆಡ್. ಆಯಿತಾ? ಇನ್ನು ಎಕ್ಸ್ಟ್ರಾ ಏನೂ ಇಲ್ಲ. ಬೆಸ್ಟ್ ಬೈಬಲ್ ಓದಿ. ಮತ್ತು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಇವತ್ತು ಎಲ್ಲಿ ಹೋಗಿ ಅಂತ ತೋರಿಸ್ಕೊಡ್ಲಿಕ್ಕೆ ಒಂದು ಜಾಗ ಕೂಡ ನನಗೆ ಗೊತ್ತಿಲ್ಲ. ಬೈಬಲ್ ಓದಿ, ಇದೆ ಬೇಕಾದಷ್ಟು ಹುಡುಕಿ. ನಿಮಗೆ ದೇವರ ವಾಕ್ಯ ಸಿಗ್ತಾ ಇದೆ, ಸತ್ಯ ಸಿಗ್ತಾ ಇದೆ, ಸ್ವರ್ಗಕ್ಕಿರುವ ದಾರಿ, ಇಕ್ಕಟ್ಟಾದ ದಾರಿ ಹೋಗಲಿಕ್ಕೆ ಶಕ್ತಿ ಸಿಗ್ತಾ ಇದೆ ಅಂದರೆ ಅಲ್ಲೆಲ್ಲ ಹೋಗಿ ವಾಕ್ಯ ಕಲೀರಿ, ವಾಕ್ಯದಲ್ಲಿ ಬೆಳೀರಿ, ವಿಶ್ವಾಸದಲ್ಲಿ ಬೆಳೀರಿ. ಬೆಳೆದು ಬಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಸುವಾರ್ತೆ ಕೊಡಿ. ಮಕ್ಕಳಿಗೆ ಏನು ಕೊಡಿ? ನೀವು ಹೇಗೆ ಅವ್ರಿಗೆ ಊಟ, ಬಟ್ಟೆ, ವಿದ್ಯಾಭ್ಯಾಸ ಕೊಡ್ತಿರೋ ಇದೆಲ್ಲ ಕೊಡಬೇಡಿ ಅಂತ ನಾನು ಹೇಳೋದಿಲ್ಲ, ಕೊಡಿ. ಇದೆಲ್ಲ ಶರೀರಕ್ಕೆ ಮಾತ್ರ. ಆತ್ಮಕ್ಕೆ ಬೇಕಾದಂಥದ್ದು ಕೊಡಿ. ಆತ್ಮಕ್ಕೆ ಬೇಕಾದ, ವಿಶ್ವಾಸಕ್ಕೆ ಬೇಕಾದದ್ದು, ಸ್ವರ್ಗಕ್ಕೆ ಹೋಗಲಿಕ್ಕೆ ಬೇಕಾಗಿದ್ದು ಕೊಡದೇನೆ ಇದೆಲ್ಲ ಕೊಟ್ಟರೆ ಅವ್ರನ್ನ ನರಕಕ್ಕೆ ತಳ್ತೀರಿ. ಫಸ್ಟ್ ಇದು ಕೊಡಿ, ಆತ್ಮದ ಕೊಡಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಾಪಾಡಿ, ಹಾಳು ಮಾಡಬೇಡಿ, ನರಕಕ್ಕೆ ತಳ್ಳಬೇಡಿ. ತಂದೆ ತಾಯಿಂದರು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ, ಊಟ, ಬಟ್ಟೆ, ಮೊಬೈಲ್ ಫೋನ್, ಕಾರು, ಬೈಕು ಎಲ್ಲ ಕೊಟ್ಟು ನರಕಕ್ಕೆ ತಳ್ಳಬೇಡಿ. ಅದು ಕೊಡೋದು ಬಿಡೋದು ನಿಮ್ಮಿಷ್ಟ, ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅಗತ್ಯ ಇರೋದನ್ನು ನೋಡಿ ಕೊಡಿ. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆತ್ಮಕ್ಕೆ ಕೊಡಿ. ಅವರ ಆತ್ಮವನ್ನು ನರಕಕ್ಕೆ ಹೋಗಲಿಕ್ಕೆ ಆಗದ ಹಾಗೆ ತಡೀರಿ. ವಾಕ್ಯ ಕೊಡಿ, ಶುಭ ಸಂದೇಶ ಕೊಡಿ. ಇವತ್ತು ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ, ಆದ್ದರಿಂದ ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನೂ ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ನೋಡಿ, ಆ್ಯಂಡ್ ಟೀಚಿಂಗ್ ದೆಮ್ ಟು ಒಬೇ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಕಮ್ಯಾಂಡೆಡ್ ಯು. ಈಗ ವಾಟ್ ಐ ಹ್ಯಾವ್ ಕಮ್ಯಾಂಡೆಡ್ ಯು ಅಂತ ಗೊತ್ತಾಗಬೇಕಾದ್ರೆ ಯು ಮಸ್ಟ್ ಲರ್ನ್ ಫ್ರಮ್ ಹಿಮ್ ಥ್ರೂ ದ ವರ್ಡ್ ಆಫ್ ಗಾಡ್. ವಾಕ್ಯದ ಮುಖಾಂತರ ಮೊದಲು ಅವರಿಂದ ಕಲ್ತ್ಕೋಬೇಕು. ಕ್ರೈಸ್ತ ಜೀವನಕ್ಕೆ ಬೆಲೆ ಇದೆ, ಆಯಿತಾ? ಕ್ರೈಸ್ತ ಜೀವನಕ್ಕೆ ತುಂಬ ಬೆಲೆ ಇದೆ. ಎಷ್ಟು ಬೆಲೆ ಇದೆ ಅಂದರೆ, ದೇವರೇ ಮನುಷ್ಯನಾಗಿ ಬಂದು ತನ್ನ ರಕ್ತವನ್ನು ಚೆಲ್ಲಿದ್ದಾರೆ. ದೇವರು ಮನುಷ್ಯನಾಗಿ ಬಂದು ರಕ್ತ ಚೆಲ್ಲಿದ್ದಾರೆ, ನನಗೋಸ್ಕರ, ನಿಮಗೋಸ್ಕರ. ಹೀಗೆ ನಾವು ಕ್ರೈಸ್ತರಾಗಿದ್ದು, ನಾವು ಇಷ್ಟಪಟ್ಟಾಗಿದ್ದಲ್ಲ, ಕೃಪೆಯಿಂದ ದೇವರು ಆರಿಸಿಕೊಂಡಿದ್ದರಿಂದ ನಾವು ಕ್ರೈಸ್ತರಾಗಿದ್ದೀವಿ ಇವತ್ತು. ಆದ್ದರಿಂದ ಬೆಲೆ ಇದೆ. ನಮ್ಮನ್ನು ಯಾರೂ ಆರಿಸ್ಕೊಂಡಿದ್ದಲ್ಲ, ಯಾರೋ ಸ್ನಾನ ದೀಕ್ಷೆ ಕೊಟ್ಟು ಕ್ರೈಸ್ತರಾಗಿದ್ದಲ್ಲ. ನಾವು ಯೇಸು ನಮ್ಮನ್ನು ಜಗತ್ತು ಸೃಷ್ಟಿಯಾಗುವ ಮೊದಲೇ ಆಯ್ಕೆ ಮಾಡಿಕೊಂಡಿದ್ದರಿಂದ ನಾವಿವತ್ತು ಕ್ರೈಸ್ತರಾಗಿದ್ದೀವಿ ಅಷ್ಟೇ. ಇದು ನಮ್ಮ ತಾತ ಮಾಡಿದ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಮಾಡಿದ ಪುಣ್ಯ ಫಲ ಅಲ್ಲ. ದೇವರ ಕರುಣೆ, ದೇವರ ಕೃಪೆ, ದೇವರ ಚಿತ್ತ. ಓನ್ಲಿ ಗಾಡ್ಸ್ ಮರ್ಸಿ, ಗಾಡ್ಸ್ ಗ್ರೇಸ್ ಆ್ಯಂಡ್ ಗಾಡ್ಸ್ ವಿಲ್. ಹಾಗೆ ನಾವು ಕ್ರೈಸ್ತರಾಗಿದ್ದೀವಿ. ಅದಲ್ಲದೆ ಜಾತಿ ಕ್ರಿಶ್ಚಿಯನ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಪವಿತ್ರಾತ್ಮರನ್ನ ಪಡ್ಕೊಂಡ ಕ್ರೈಸ್ತರು ನೀವು ಆಗಿದ್ದರೆ ಇದಕ್ಕೆ ತುಂಬ ಬೆಲೆ ಇದೆ, ಹಾಳು ಮಾಡ್ಕೋಬೇಡಿ. ಮ್ಯಾರೇಜ್ ಲೈಫಿಗೆ ತುಂಬ ಬೆಲೆ ಇದೆ, ಹಾಳು ಮಾಡ್ಕೋಬೇಡಿ. ಅದು ಈ ಲೋಕದಲ್ಲಿ. ಆದರೆ ಕ್ರೈಸ್ತ ಜೀವನಕ್ಕೆ ಈ ಲೋಕದಲ್ಲಲ್ಲ, ಇಲ್ಲೂ ಅಲ್ಲೂ ಎಲ್ಲೆಲ್ಲೂ ನಿತ್ಯಕ್ಕೂ ಬೆಲೆ ಇದೆ. ತುಂಬ ಪ್ರೆಷಸ್ ಲೈಫ್ ಕ್ರೈಸ್ತ ಜೀವನ. ಯಾಕೆ ಪ್ರೆಷಸ್ ಅಂತ ಹೇಳ್ತಿದ್ದೇನೆ ಅಂದರೆ, ಬಿಕಾಸ್ ಆಫ್ ದ ಪ್ರೆಷಸ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ನಮ್ಮ ಮ್ಯಾರೇಜ್ಗೆ ಏನು ಪ್ರೆಷಸ್ ಬ್ಲಡ್ ಯಾರೂ ಚೆಲ್ಲಿಲ್ಲ. ಆದರೆ ನಮ್ಮ ಕ್ರೈಸ್ತ ಜೀವನಕ್ಕಿದೆಯಲ್ವಾ, ಗಾಡ್ ಹ್ಯಾಸ್ ಶೆಡ್ ಹಿಸ್ ಸನ್ಸ್ ಬ್ಲಡ್ ಫಾರ್ ಯೋರ್ ಸೇಕ್ ಆ್ಯಂಡ್ ಮೈ ಸೇಕ್. ಟುಡೇ ವಿ ಆರ್ ಕ್ರಿಶ್ಚಿಯನ್ಸ್ ಬಿಕಾಸ್ ಆಫ್ ಹಿಸ್ ಬ್ಲಡ್, ಬಿಕಾಸ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಕ್ರೈಸ್ಟ್ ವಿ ಆರ್ ಕಾಲ್ಡ್ ಕ್ರಿಶ್ಚಿಯನ್ಸ್ ಟುಡೇ. ನಾವಿವತ್ತು ಕ್ರೈಸ್ತರೊಂದು ಕರೆಯಲ್ಪಡ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಕಾರಣ, ತಂದೆ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ನನಗಾಗಿ ಚೆಲ್ಲಿದ್ದಾರೆ. ನನಗಾಗಿ ಯಜ್ಞದ ಕುರಿಮರಿಯಾಗಿ ಯೇಸುವನ್ನು ಅವರು ಅರ್ಪಣೆ ಮಾಡಿದ್ದಾರೆ. ಗಾಡ್ ಸ್ಯಾಕ್ರಿಫೈಸ್ ದಿಸ್ ಓನ್ಲಿ ಸನ್ ಫಾರ್ ಮೈ ಸಾಲ್ವೇಷನ್. ನನ್ನ ರಕ್ಷಣೆಗಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದಾರೆ. ಸಿ ದ ವ್ಯಾಲ್ಯೂ ಆಫ್ ಕ್ರಿಶ್ಚಿಯಾನಿಟಿ. ವಾಟ್ ವ್ಯಾಲ್ಯೂ ಐ ಆಮ್ ಗಿವಿಂಗ್ ಟುಡೇ? ನಾನು ಏನು ಬೆಲೆ ಕೊಡ್ತಾ ಇದ್ದೀನಿ? ಅದೇ ಯೇಸು ಹೆಸರಲ್ಲಿ ದೌರ್ಜನ್ಯ, ಅನ್ಯಾಯ, ಹಬ್ಬ ಮಾಡಿ ತಿಂದು ಕುಡಿದು, ಇಷ್ಟ ಇಲ್ಲದೆ ಇರೋದು ಅವರಿಗೆ ಇಷ್ಟ ಇಲ್ಲದೆ ಇರತಕ್ಕಂಥ ವಿಗ್ರಹಾರಾಧನೆ, ಮಾಟ ಮಂತ್ರ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಬದುಕ್ತಿದ್ದೀವಲ್ಲ, ಇದು ಅನ್ಯಾಯ ಅಲ್ವಾ? ಇದು ದೇವರಿಗೆ ಬೇಸರ ಆಗುವಂಥ ಕಾರ್ಯ ಅಲ್ವಾ? ದೇವರ ಹೃದಯಕ್ಕೆ ನೋವಾಗೋದಿಲ್ವಾ? ಪವಿತ್ರಾತ್ಮನ ನೊಂದ್ಕೊಳ್ಳೋದಿಲ್ವಾ? ಅದಕ್ಕೆ ಹೇಳಿದ್ದು, ಪವಿತ್ರಾತ್ಮನ ನೋಯಿಸಬೇಡಿ. ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್, ಯುವರ್ ಹೆವೆನ್ಲಿ ಅಡ್ವೊಕೇಟ್. ನಿನಗೆ ಸ್ವರ್ಗೀಯವಾದ ಒಂದು ಅಡ್ವೊಕೇಟನ್ನು ದೇವರು ಕೊಟ್ಟಿದ್ದಾರೆ, ಅವ್ರನ್ನ ನೋಯಿಸಬೇಡಿ. ನೀವು ಹೋಗಿ ಸಕಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ. ಮೊದಲು ನಾವು ಶಿಷ್ಯರಾದರೂ ತಾನೇ ಇನ್ನೊಬ್ಬರನ್ನ ಶಿಷ್ಯರನ್ನಾಗಿ ಮಾಡಲಿಕ್ಕಾಗೋದು. ಮೊದಲು ಯಾರು ಶಿಷ್ಯರಾಗಬೇಕು? ನಾವಲ್ಲ. ಯಾರು? ನಾನು. ಕೊಂಕಣಿಲಿ ಏನು ಹೇಳ್ತಾರೆ? ನಾನು. ಹಾಂ. ನಾವು ಹಮ್ಮಿ ಬೇಡ. ಹಾಂ.
ನಾನು. ಯಾರು ಶಿಷ್ಯ ಆಗಬೇಕು? ಅಪ್ಪ ಶಿಷ್ಯ ಆದರೆ ಮಗನ್ನ ಯೇಸುಸ್ವಾಮಿ ಶಿಷ್ಯ ಮಾಡ್ಬೋದು. ಅಪ್ಪ ಎಣ್ಣೆ ಶಿಷ್ಯ ಆದರೆ, ಬಾಟಲ್ ಶಿಷ್ಯ ಆದರೆ ಮಗ ಬಾಟಲ್ ಶಿಷ್ಯ ಆಗ್ತಾನೆ. ಅಮ್ಮ ಫೋನ್ ಶಿಷ್ಯ ಆದರೆ ಮಕ್ಕಳು ಫೋನ್ ಶಿಷ್ಯರಾಗ್ತಾರೆ. ಇವತ್ತು ಅಪ್ಪ ಅಮ್ಮಂದರು ಯಾವುದ್ರ ಶಿಷ್ಯರು? ಹಾಂ, ಮಕ್ಕಳು ಅದೇ, ಅಯ್ಯೋ ನನ್ನ ಮಕ್ಕಳು ಫೋನೇ ಇಡಲ್ಲ, ಹೇಳಿದ್ದು ಕೇಳೋದಿಲ್ಲ. ನೀನು ಎಷ್ಟು ಕೇಳ್ತಾ ಇದೆಯಾ? ನೀನೇನು ಕೇಳ್ತಾ ಇದೆಯಾ? ಅಪ್ಪ ಅಮ್ಮ ದೇವ್ರು ಹೇಳಿದ್ದು ಏನು ಕೇಳಿದೆ? ನಾವು ಚರ್ಚಿಗೆ ಹೋಗ್ತೀವಿ, ಚರ್ಚಿಗೆ ಹೋಗಿ ಬಂದು ಏನು ಮಾಡ್ತಿದ್ಯಾ? ಬಂದದೇ ನಾಟಕ ಎಲ್ಲ ಮುಗಿಸಿ ಸೈಡಿಗೆ ಇಡಿ, ಮಾನಸಾಂತರ ಪಡಿ, ದೇವ್ರ ಕಡೆಗೆ ತಿರುಗಿ. ಯೇಸು ಕ್ರಿಸ್ತರು ಬರೋ ಟೈಮ್ ಆಯಿತು. ಯೇಸು ಕ್ರಿಸ್ತರು ಮರಳಿ ಬರುವ ಸಮಯ ಸಮೀಪಿಸಿದೆ. ಸಿದ್ಧರಾಗಿದ್ದರೆ ಕರ್ಕೊಂಡು ಹೋಗ್ತಾರೆ. ಮತ್ತೊಂದು, ಯೇಸು ಯಾಕೆ ಸ್ವರ್ಗಕ್ಕೆ ಏರಿ ಹೋಗಿದ್ದು ಅಂತ ಇದೇ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ವಿಶ್ವಾಸ ಇರೋರೆಲ್ಲರೂ ಕೇಳಿಸ್ಕೊಳ್ಳಿ, ಇದು ವಿಶ್ವಾಸಿಗಳಿಗಾಗಿರೋದು, ಇದು ಅನ್ಯರಿಗಲ್ಲ, ಅವಿಶ್ವಾಸಿಗಳಿಗೂ ಅಲ್ಲ, ಡಮ್ಮಿ ಪೀಸ್ಗಳಿಗೂ ಅಲ್ಲ. ನೀವೆಲ್ಲ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಪೀಸ್ ಅಂತ ತಿಳ್ಕೊಂಡು ನಿಮಗೆ ಮಾತ್ರ ಇದನ್ನು ಓಪನ್ ಮಾಡಿ ಹೇಳ್ತಾ ಇರೋದು. ಓಕೆ, तुम्ही कळवळचे नाही, ರೈಟ್? ನೀವೆಲ್ಲ ಒರಿಜಿನಲ್ ಅಲ್ವಾ? ವಿಶ್ವಾಸದಲ್ಲಿ ಒರಿಜಿನಲ್ ಬಿಲೀವರ್ಸ್ ಅಲ್ವಾ? ನಿಜವಾದ ವಿಶ್ವಾಸಿಗಳು ತಾನೇ? ಡಮ್ಮಿ ಪೀಸ್ ಒಂದು ಇಲ್ಲ ತಾನೇ? ಹಾಂ, ಡಮ್ಮಿ ಪೀಸೆಲ್ಲ ಹಾರೋಯ್ತು, ಒರಿಜಿನಲ್ ಕೂತ್ಕೊಂಡಿದೆ. ಜೊಳ್ಳುಗಳು ಹಾರೋಗಿದೆ, ಗಟ್ಟಿ ಕಾಳು ಕೂತ್ಕೊಂಡಿದೆ. ನೀವು ಗಟ್ಟಿ ಕಾಳು ಅಂತ ನನಗೆ ನಂಬ್ತೀನಿ. ನೋಡೋಣ, ಹಾರಬೇಡಿ. ಹಾರೋಗ್ದಿದ್ದು ನಂಗೆ ಗಾಳಿ ಬೀಸ್ತೆ, ಗಾಳೀಲಿ ಹಾರಬಾರ್ದು, ಆಯಿತಾ? ಹಾಂ, ಗಟ್ಟಿಯಾಗಿ ಹಿಡ್ಕೋಬೇಕು. ಲೋಕದಲ್ಲಿ ಸುಮಾರು ಗಾಳಿಗಳು ಬರುತ್ತೆ ಅಲ್ಲಿ ಇಲ್ಲಿ ಎಲ್ಲ. तुम्ही कळवळचे नाही, देवाचेर विश्वास दवरा, मुजेरी विश्वास दवरा. म्हज्या बापाच्या घरान जायतीं कुडां आसात. नातली जाल्यार हांव तुमकां पयलींच सांगतो. ಎಲ್ಲಿ? ಪಾಪಕ್ಕೆ घर, ಬಾಪಾचे घर ಎಲ್ಲಿ? ಇಲ್ಲ, ಇಲ್ಲಿನ ಬಾಪಾचे घर ಅಲ್ಲ, ಅಲ್ಲಿ 2 ರೂಮು. ಮಕ್ಕಳು ಜಾಸ್ತಿ ಆದರೆ ಜಾಗ ಖಾಲಿ ಮಾಡಬೇಕು. ಸೈಟ್ ತೊಗೊಳ್ಳಿಕ್ಕೆ ದುಡ್ಡಿಲ್ಲ, ಅಪ್ಪಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಕುಡಿದು ಹಾರ್ಟ್ ಪೇಷೆಂಟಾಗಿ ಸತ್ತೋಗ್ಬಿಡ್ತಾನೆ. ನೀವು ಆ ಹಾರ್ಟ್ ಪೇಷೆಂಟ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಬೋ, ಮನೆ ಕರ್ಕೊಬೋ, ಟ್ರೀಟ್ಮೆಂಟ್ ಕೊಡು. ಇನ್ನು ದಾರಿಲಿ ಸ್ವಲ್ಪ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳಿದ್ದಾರೆ ದುಡ್ಡು ಮಾಡಲಿಕ್ಕೆ. ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಕರ್ಕೊಬನ್ನಿ ಅಂತ. ಅವರು ತಲೆ ಮೇಲೆ ಕೈ ಇಡ್ತಾರೆ, 3 ದಿನ ಉಳಿತಾರೆ, 4 ದಿನ ಕೊಟ್ಟಕ್ಕೆ ವಾಪಸ್ಸೋಗಿ ದುಡ್ಡು ಕೇಳಿದರೆ ಅವರು ಕೊಡಲ್ಲ, ಡಾಕ್ಟ್ರು ಕೊಡಲ್ಲ, ಅವರು ಕೊಡಲ್ಲ. ಲಾಸ್ಟಿಗೆ ದೇವ್ರ ಮೇಲೂ ಬೇಜಾರು, ಎಲ್ಲರ ಮೇಲೂ ಬೇಜಾರು. ಡಾಕ್ಟ್ರು ಸರಿ ಇಲ್ಲ, ದೇವರು ಸರಿ ಇಲ್ಲ, ಬ್ರದರ್ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ನೀನು ಸರಿಯಾಗಿ ನೀನು ಫಸ್ಟು ಸರಿಯಾಗು, ಸತ್ಯ ತಿಳ್ಕೊ, ವಾಕ್ಯ ಹಿಡ್ಕೊ, ಏನೇನೋ ಹಿಡ್ಕೋಬೇಡ. ಈ ಬೇರೆ ಏನೆಲ್ಲ ಹಿಡ್ಕೊಂಡಿದ್ರಿ ಎಲ್ಲ ಡ್ರಾಪ್ ಮಾಡಿ ಹೇಳ್ತೀನಿ. ಇದನ್ನು ಹಿಡ್ಕೊಳ್ಳಿ ನೋಡೋಣ. ಏನೆಲ್ಲ ಹಿಡ್ಕೊಂಡಿದ್ರಿ ಎಲ್ಲರೂ ಕೆಳಗೆ ಬಿಡಿ, ಏನಾಗಲ್ಲ. ಇದನ್ನು ಹಿಡ್ಕೊಳ್ಳಿ ಅಂದರೆ ಬೈಬಲ್ ಹಿಡ್ಕೊಳ್ಳೋದಲ್ಲ, ವಾಕ್ಯ ಹಿಡ್ಕೊಳ್ಳಿ. ಇದ್ರ ಒಳಗಡೆ ಇರ್ತಕ್ಕಂಥ ಸತ್ಯವನ್ನು ಹಿಡ್ಕೊಳ್ಳಿ. ಇದ್ರ ಒಳಗಡೆ ಇರ್ತಕ್ಕಂಥ ದೇವರ ವಾಕ್ಯನ ಹಿಡ್ಕೊಳ್ಳಿ. ಬೇರೆ ಎಲ್ಲ ಬಿಟ್ಬಿಡಿ, ಬೇಡ, ನಮ್ಗೆ ಯಾಕೆ ಬೇಕು? ಅಲ್ಟಿಮೇಟಾಗಿ ನಮಗೆ ಜೀಸಸ್ ಬೇಕಲ್ವಾ? ನಮಗೆ ಎಲ್ರಿಗೂ ಬೇಕಾಗಿರೋದು ಒಂದೇ ಅಲ್ವಾ? ಜೀಸಸ್ ಈಸ್ ಅವರ್ ಸಫಿಷಿಯನ್ಸಿ. ಯೇಸು ಕ್ರಿಸ್ತರೇ ಅಲ್ವಾ ನಮಗೆ ಫೈನಲ್ ಆಗಿ ಬೇಕಾಗಿರೋದು? ಅಥವಾ ಬೇರೆ ಯಾರಾದರೂ ಬೇಕಾ? ಅಲ್ವಾ? ತೀರ್ಪಿನ ದಿನ ತೀರ್ಪು ಕೊಡೋಕ್ಕೆ ಬರೋದು ಯಾರು? ನೀವೇ ಹೇಳಬೇಕೀಗ. ಇಷ್ಟೆಲ್ಲ ವಾಕ್ಯ ಕೇಳಿಸ್ಕೊಂಡಿದ್ದೀರಲ್ಲ, ತೀರ್ಪು ಕೊಡ್ಲಿಕ್ಕೆ ಬರೋದು ಯಾರು? ಯೇಸು ಹೇಳ್ತಾರೆ, ತೀರ್ಪು ಕೊಡುವ ಅಧಿಕಾರವನ್ನು ಪಿತನು ಪುತ್ರನಿಗೆ ಕೊಟ್ಟಿದ್ದಾರೆ. ವಾಕ್ಯ ಇದೆಯಾ? ಹಾಂ. God the Father has given the authority to give judgment to his son Jesus Christ. So Jesus has the authority to give judgment, final judgment, ಅಂತಿಮ ತೀರ್ಪು. ಸ್ವರ್ಗಕ್ಕೆ ಯಾರು, ನರಕಕ್ಕೆ ಯಾರು, ಒಳಗೆ ಯಾರು, ಹೊರಗೆ ಯಾರು, ಈ ಫೈನಲ್ ಜಡ್ಜ್ಮೆಂಟ್ ಕೊಡೋದು ಯಾರು? ಯೇಸು ಕ್ರಿಸ್ತರು. ಈಗ ನಮ್ಗೆ ಅವ್ರು ಇಂಪಾರ್ಟೆಂಟ್, ತೀರ್ಪು ಕೊಡೋ ಜಡ್ಜ್ ಇಂಪಾರ್ಟೆಂಟ್. ಇನ್ನು ನಮ್ಮ ಪರವಾಗಿ ವಾದ ಮಾಡೋರೊಬ್ರು ಬೇಕಲ್ಲ. ತೀರ್ಪು ಕೊಡೋದು ಯೇಸು ಕೊಡ್ತಾರೆ, ನಮ್ಮ ಪರವಾಗಿ ಇವನು ಪರವಾಗಿಲ್ಲಪ್ಪ ಅಂತ ಹೇಳೋರೊಬ್ರು ಬೇಕಲ್ಲ. ಇನ್ನು ನಮ್ಮ ಪರವಾಗಿ ಮಾತಾಡಲಿಕ್ಕೆ ಅಡ್ವೊಕೇಟ್ ಯಾರು? ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ಹಾಗಾದರೆ ಯಾರು ಇಂಪಾರ್ಟೆಂಟ್ ನಮಗೀಗ? ಹೋಲಿ ಸ್ಪಿರಿಟ್. ಈಗ ಈ ಅಡ್ವೊಕೇಟ್ ಜೊತೆಯಲ್ಲಿ ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಲ್ಲ ನಾವು. ಈ ಅಡ್ವೊಕೇಟನ್ನು ಚೆನ್ನಾಗಿ ಇಟ್ಕೋಬೇಕು, ಲಾಯರ್ನ ಚೆನ್ನಾಗಿ ಇಟ್ಕೋಬೇಕು. ಲಾಯರಿಗೆ ಬೇಜಾರಾದರೂ ಹೋಯ್ತಲ್ಲ. ಈ ಲಾಯರ್ ಜೊತೆಗೆ ಚೆನ್ನಾಗಿರಬೇಕಾದ್ರೆ ಲಾಯರ್ ಪ್ರಕಾರ ನಾನಿರಬೇಕು. ಅದು ನಮಗೆ ತಿಳಿಸ್ಕೊಡೋರು ಯಾರು? ವರ್ಡ್ ಆಫ್ ಗಾಡ್. ಬಿಕಾಸ್ this word of God reveals the heart of the advocate. If you know the heart of the advocate, you can be in connection with the advocate. You can have a good fellowship with the advocate, Holy Spirit. So word of God reveals the heart or the will of God, will of the advocate, Holy Spirit. So you can have a very good fellowship. ಒಳ್ಳೆ ಅನ್ಯೋನ್ಯತೆಯಲ್ಲಿ ಇರ್ಬೋದು. ಆವಾಗ ನಮಗೇನು ಬೇಕಾಗಾದರೆ ವಾಕ್ಯ ಬೇಕು, ಪವಿತ್ರಾತ್ಮ ಬೇಕು,
ಯೇಸು ಬೇಕು. ಇನ್ನು ಅಲ್ಲಿ ಹೋದ್ಮೇಲೆ ನಮ್ಮನ್ನು ವೆಲ್ಕಮ್ ಮಾಡೋದು ಯಾರು? ಅಪ್ಪ. ದುಂದುಗಾರ ಮಗ ಮರಳಿ ಬಂದಾಗ ಅಲ್ಲಿ ಸ್ವಾಗತ ಮಾಡಿದ್ದು ಯಾರು? ಅಣ್ಣ ತಮ್ಮಂದ್ರೆ ಯಾರಾದರೂ ಇದ್ರಾ? ಅಣ್ಣ ಬೇರೆ ಕೆಲಸದಲ್ಲಿದ್ದ, ಹೊಟ್ಟೆ ಕಿಚ್ಚುಪಟ್ಟ. ಸೊ ಸ್ವಾಗತ ಮಾಡಿದ್ದು ಯಾರು? ಅಪ್ಪ. ಹಾಗಾದರೆ ಆ ಸ್ವರ್ಗೀಯ ತಂದೆ, ಪುತ್ರನಾದ ಯೇಸು, ರಕ್ಷಕನಾದ ಯೇಸು, ಪರಿಶುದ್ಧಾತ್ಮನಾದ ದೇವರು, ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ದೇವರು ವಾಕ್ಯ. ಇಷ್ಟು ಹಿಡ್ಕೊಂಡು ಹೋಗ್ರಿ, ಯಾಕೆ ಒದ್ದಾಡ್ತೀರ? ಅದು ಇದು ಎಲ್ಲ ಮೂಟೆ ಹೊತ್ಕೊಂಡು ಮನೆಗೆ ಹೋಗಿ ಯೋಚನೆ ಮಾಡಿ. ಮನೆಗೆ ಹೋಗಿ ಯೋಚನೆ ಮಾಡಿ ಒಂದು ತೀರ್ಮಾನ ಮಾಡಿ. ಏನು ಅರ್ಜೆಂಟಿಲ್ಲ. ಆದರೆ ಯೇಸು ಹೇಳಿದ ಸತ್ಯ. ಯೇಸು ಅದಕ್ಕೆ ಹೇಳ್ತಾರೆ, ಜಾನ್ 14:1 ಏನು ಹೇಳ್ತಾರೆ ಗೊತ್ತಾ? ಬಿಲೀವ್ ಮೀ, ಬಿಲೀವ್ ಆಲ್ಸೋ ಇನ್ ಗಾಡ್. ಈಗ ನಾನಿಲ್ಲಿ ಬಂದಿದ್ದೀನಿ ಮನುಷ್ಯ, ನನ್ನನ್ನು ನಂಬಿ. ನಾನು ಹೋದ್ಮೇಲೆ ಯಾರು ನಂಬ್ತೀರಾ? ಅಯ್ಯೋ ಯೇಸು ಇದ್ದಾಗ ಯೇಸು ನಂಬಿದ್ವಿ, ಕರೆಕ್ಟಾ? ಈಗ ಯಾರು ನಂಬೋದು ನಾವು? ಯೇಸು ಹೋಗ್ಬಿಟ್ರಲ್ಲ, ದೇವ್ರು ನಂಬಿ. ಅದಕ್ಕೆ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ದೇವಾಚರ್ ವಿಶ್ವಾಸ ತೋರ, ಮುಜರಿ ವಿಶ್ವಾಸ ತೋರ. ಅದರ ಅರ್ಥ ಏನು? ಅವಾಗ ಯಾರಾದ್ರೂ ನೀನೇನು ದೇವ್ರಾ? ಹೌದು, ನಾನು ದೇವ್ರೆ. ಅದಕ್ಕೆ ಹೇಳಿದ್ದಲ್ವ ನನ್ನನ್ನು ನಂಬುತ್ತ. ಯಾವುದಾದ್ರೂ ಅಪೊಸ್ತಲರು ಬೈಬಲಲ್ಲಿ ನನ್ನನ್ನು ನಂಬಿ ಅಂತ ಹೇಳಿದಾರಾ? ಪೌಲ ಹೇಳಿದಾನ ಬಿಲೀವ್ ಮೀ, ಬಿಲೀವ್ ಆಲ್ಸೋ ಇನ್ ಜೀಸಸ್ ಹೇಳಿದಾರಾ? ಯಾಕಂದರೆ ಪೌಲ ಇಸ್ ನಾಟ್ ಗಾಡ್, ಈಸ್ ಓನ್ಲಿ ದ ಮೆಸೆಂಜರ್ ಆಫ್ ಗಾಡ್. ಕೆಲವರು ತಲೆ ಕೆಟ್ಟವ್ರು ಹೇಳ್ತಾರೆ ಜೀಸಸ್ ಇಸ್ ಓನ್ಲಿ ದ ಮೆಸೆಂಜರ್ ಆಫ್ ಗಾಡ್ ಅಂತ. ಮೆಸೆಂಜರ್ ಆಫ್ ಗಾಡ್ ಆಗಿದ್ದರೆ ಅವ್ರು ಯಾಕೆ ಹೇಳ್ತಾ ಇದ್ರು ಬಿಲೀವ್ ಆಲ್ಸೋ ಇನ್ ಮೀ ಅಂತ? ಅಲ್ವಾ? ಹೀ ಸೆಡ್ ಬಿಕಾಸ್ ಹೀ ಈಸ್ ಗಾಡ್. He said that because he is God. These foolish people doesn't know that he is God because their heart and minds are blinded by Satan. That's why they consider Jesus is only the messenger of God. He is the messenger of God and also he is the Almighty God. It's God Almighty. That's the reason he said, believe in God, believe also in me. ಅವರಿಗೆಲ್ಲ ಕೋಪ ಬಂದು, how can you say that believe also in me? Because I am God. ಯಾರು ಹೇಳಿದ್ದು? ಯೇಸು ಹೇಳಿದ್ದು. ದೇವ್ರು ನಂಬಿ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಹೇಳ್ಬೋದು, ಕಾಮನ್. ನನ್ನನ್ನು ನಂಬಿ ಅಂದರೆ ನಿನ್ನ ದೇವರಾ? ಯೇಸು ಹೇಳಲಿಲ್ಲ. ಆದರೂ ಹೇಳಿದರು, ನಮಗೆ ಅರ್ಥ ಆಗಿಲ್ಲ. ಐ ಆಮ್ ಗಾಡ್ ಅಂತ ಹೇಳಲಿಲ್ಲ, ನಾನು ಪಿತನು ಒಂದೇ. ಓಕೆ, ಸೀಕ್ರೆಟ್ ಯಾರಿಗೂ ಹೇಳ್ಬೇಡ. ದಡ್ರಿಗೆ ಅರ್ಥ ಆಗಲ್ಲ, ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗತ್ತೆ. ಸೊ ಯೇಸುವಿನೇ ದೇವರು ಮನುಷ್ಯನಾಗಿ ಬಂದರು ನಮ್ಮನ್ನು ರಕ್ಷಿಸೋದಕ್ಕೆ, ನನ್ನನ್ನು ರಕ್ಷಿಸೋದಕ್ಕೆ. ಆಯಿತಾ? ಯೇಸು ಮನುಷ್ಯನಾಗಿ ಬಂದಿದ್ದು ಯಾರಿಗೋಸ್ಕರ ಗೊತ್ತಾ? ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ, ನನಗೋಸ್ಕರ. ಅದಕ್ಕೇ ಇಲ್ಲಿ ನಿಂತ್ಕೊಂಡು ನಿಮಗೆ ಬೋಧನೆ ಮಾಡ್ತಾ ಇರೋದು, ವಾಕ್ಯ ಹೇಳ್ತಾ ಇರೋದು. ನಿಮಗೋಸ್ಕರ ಬಂದಿದ್ದಾರೆ ಅಂತ ನಿಮ್ಗೆ ಅರ್ಥ ಆದರೆ ನೀವೇನು ಮಾಡ್ತೀರಿ? ಹೋಗಿ ಮಾತೆ ಮರಿಯಳ್ತಾರ ಎಲಿಜಬೆತ್ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೂ ಹೇಳ್ತೀರಿ. ಯಾರನ್ನೂ ಹುಡುಕಿ ಅವರಿಗೂ ವಾಕ್ಯ ಹೇಳ್ತೀರಿ. ಮಾತೆ ಮರಿಯಮ್ಮನಿಗೆ ಅರ್ಥ ಆಯಿತು, ಯೇಸು ಬಂದಿದ್ದೆ ನನಗೋಸ್ಕರ, ಅದರಿಂದ ನಾನು ಬೇಗ ಹೋಗಬೇಕು, ಆಂಟಿಗೆ ಹೇಳಲೇಬೇಕು ಅಂತ ಆಂಟಿಗೆ ಹೇಳಲಿಕ್ಕೆ ಹೋದರು. ನೀವು ಹಾಗೆ ಪವಿತ್ರಾತ್ಮರು ಬಂದಮೇಲೆ ನಿಮ್ಮ ಆಂಟಿ ನೋಡ್ಕೊಂಡು, ಅಂಕಲ್ ನೋಡ್ಕೊಂಡು, ಅವ್ರನ್ನ ನೋಡ್ಕೊಂಡು, ಇವ್ರನ್ನ ನೋಡ್ಕೊಂಡು ಓಡ್ತೀರಿ, ಬೇಗ ಹೇಳಬೇಕು ಅವರಿಗೆ ಅಂತ. ನಿಮಗೆ ಯೇಸು ಸಿಗದೇ ಇದ್ದರೆ, ಅಯ್ಯೋ ಆಂಟಿ ನಿಮಗೆ ಗೊತ್ತಾ ಎಷ್ಟು ಕಷ್ಟ ಇದೆ, ಕತೆ ಹೇಳ್ತಾ ಕೂತ್ಕೊಳ್ತೀರಿ. ಪ್ರಯೋಜನ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಆಗಬೇಕಾದ್ರೆ ಈ ಕತೆ ಹೇಳಿ. ಯೇಸು ಸ್ವಾಮಿ ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ಹೃದಯದಲ್ಲಿ ಕಳವಳಗೊಳ್ಳದಿರಿ. ಡು ನಾಟ್ ಲೆಟ್ ಯುವರ್ ಹಾರ್ಟ್ ಬಿ ಟ್ರಬಲ್ಡ್. ಕಳವಳಗೊಳ್ಬೇಡಿ, ಆಯಿತಾ? ನೀವು ಹೃದಯದಲ್ಲಿ ಏನು ಕಳವಳ ಬೇಡ. ನಾಳೆ ಊಟ ಮಾಡೋದೇನು ಚಿಂತೆ, ನಾಳೆ ಯೇಸು ಬರ್ತಾರೆ, ಯಾಕೆ ಟೆನ್ಷನ್? ಹಾಂ, ಇಲ್ಲಿ ಮನೆ ಇಲ್ಲ, ತಮಸಣ್ಣ ಮನೆ ಕಟ್ಬಿಟ್ರು, 2 ಫ್ಲೋರ್ ಕಟ್ಬಿಟ್ರು, ನಮ್ಮದಾಗಿಲ್ಲ, ಟೆನ್ಷನ್ ಮಾಡಬೇಡಿ. ಉದುರು ಹೋಗುತ್ತೆ ಒಂದು ದಿನ, ಯೇಸು ಬರುವಾಗ ಉದುರು ಹೋಗುತ್ತೆ. ಇಲ್ಲ ಅಂದಿದ್ರೆ ಅವರೇ ಉದುರು ಹೋಗ್ತಾರೆ ಒಂದು ದಿನ. ಹೋಗದೆ ಇರ್ತಾರಾ? ಎಲ್ಲ ಮನೇನೂ ಉದುರುತ್ತೆ, ಮನೆ ಕಟ್ಟಿದವನು ಉದುರ್ತಾನೆ. ಆದರೆ ಯೇಸು ಹೇಳ್ತಾರೆ, ಉದುರಿ ಹೋಗದೆ ಇರೋ ಒಂದು ಮನೆ ನಾನು ಕಟ್ಟಿಟ್ಟಿದ್ದೀನಿ, ನೀವೇನು ಟೆನ್ಷನ್ನೇ ಮಾಡ್ಕೊಡಿ. ಮನೆ ಇಲ್ಲ ಅಂತ ಟೆನ್ಷನ್ನೇ ಬೇಡ ನಿಮಗೆ. ಪರ್ಮನೆಂಟಾಗಿ ಉದುರು ಹೋಗದೇ ಇರುವ ಒಂದು ಮನೆ ನಾನು ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಐ ಆಮ್ ಗೋಯಿಂಗ್ ದೇರ್ ಟು ಪ್ರಿಪೇರ್ ಎ ಪ್ಲೇಸ್ ಫಾರ್ ಯು, ಡ್ವೆಲ್ಲಿಂಗ್ ಪ್ಲೇಸ್ ಫಾರ್ ಯು, ಡೋಂಟ್ ವರಿ. ಹಾಗಾದರೆ ವಿ ಶುಡ್ ಸೆಲೆಬ್ರೇಟ್ ಹಿಸ್ ಅಸೆನ್ಷನ್. ಅವರ ಅವರ ಸ್ವರ್ಗಾರೋಹಣ ನಾವು ಸೆಲೆಬ್ರೇಟ್ ಮಾಡಲೇಬೇಕು. ಹೇಗೆ? ಸ್ತೋತ್ರ ಮಾಡಿ, ಆರಾಧಿಸಿ, ಪ್ರಾರ್ಥಿಸಿ, ಇದನ್ನೆಲ್ಲ ಧ್ಯಾನಿಸಿ, ಧನ್ಯವಾದ ಹೇಳಿ ನಾವು ಏನು ಮಾಡಬೇಕು? ಸೆಲೆಬ್ರೇಟ್ ಮಾಡಬೇಕು. ಯಾವುದನ್ನು? ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ಟುಡೇ ಚರ್ಚ್ ಇಸ್ ಸೆಲೆಬ್ರೇಟಿಂಗ್ ದ ಅಸೆನ್ಷನ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಪ್ರಯೋಜನ ಇಲ್ಲ. ಯು ಶುಡ್ ಸೆಲೆಬ್ರೇಟ್. ಹೌ? praising God and thanking God and recounting how God did this, what God did. ದೇವರು ಏನು ಮಾಡಿದರು ಇದನ್ನೆಲ್ಲ ಜ್ಞಾಪಕಕ್ಕೆ ತಂದು ಸಾರಿ ಸಾರಿ ಹೇಳಿ ಇದರಲ್ಲಿ ಸಂತೋಷಪಡಿಸಿ
ಸ್ತುತಿಸಿ ಕೊಂಡಾಡಿ ದೇವ್ರನ್ನ ಆರಾಧಿಸಿ ಸೆಲೆಬ್ರೇಟ್ ಮಾಡಬೇಕು. ಅದಲ್ಲದೆ ಸುಮ್ಮನೆ ಬೇರೆ ಒಂದು ತಿಂದು ಕುಡಿದು ಮಜಾ ಮಾಡಿ ಏನೋ ಮಾಡಿ ಸೆಲೆಬ್ರೇಷನ್ ಅಲ್ಲ. ಅದು ಲೋಕದ ಸೆಲೆಬ್ರೇಷನ್, ಅನ್ಯರು ಮಾಡುವ ಸೆಲೆಬ್ರೇಷನ್, ಲೌಕಿಕವಾದ ಸೆಲೆಬ್ರೇಷನ್. ಅದು ಮಾಡ್ಕೊಂಡು ಹೋಗಲಿ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಷ್ಟ. ಆದರೆ ಕ್ರೈಸ್ತ ವಿಶ್ವಾಸಿಗಳದ್ದು ನಾವು ಸೆಲೆಬ್ರೇಟ್ ಹೇಗೆ ಮಾಡಬೇಕು ಅಲ್ವಾ? ಸೊ ನಾನು ಹೇಳಿದೆ ಮೊದಲೇ, ಮಾತೆ ಮರಿಯಳು ಹೇಗೆ ಸೆಲೆಬ್ರೇಟ್ ಮಾಡಿದರು ಹಾಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಅವರೇ ಸೆಲೆಬ್ರೇಟ್ ಮಾಡಿದ್ದು ಹೇಗೆ? ಅಂತರಂಗ ಉಲ್ಲಾಸಗೊಂಡು ಸ್ತುತಿ ಮಾಡಿ ಸಂತೋಷಪಟ್ಟು ವಾಕ್ಯ ಹೇಳಿ ಸೆಲೆಬ್ರೇಟ್ ಮಾಡಿದರು. ನಾವು ಹಾಗೆ ಮಾಡೋಣ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿದೆ. मुझ्या बापाच्या घरान जायतीं कुडां आसात. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸ್ತಾ ಇದ್ದೆ, नातली जाल्यार हांव तुमकां पयलींच सांगतो, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ. हांव आतां वचून तुमकां एक जागो तयार करता. ಎಷ್ಟು ಚೆನ್ನಾಗಿದೆ. ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. हांव वचून तुमकां एक जागो तयार करतस. हांव आसतलो थंय, तुमी आसच्याक. हांव पाटी येवन तुमकां म्हजे सवे आपोवन ಲಾಸ್ಟಿಗೆ व्हरतलो. ಹೇಳ್ತಿದ್ದಾರೆ, ನಾನಿರುವೆಲ್ಲೆಯೇ ನೀವು ಇರಬೇಕು. ನಾನಿರುವೆಲ್ಲೆಯೇ ನೀವು. ಎಷ್ಟು ಒಳ್ಳೆ ಆಸೆ ಅಲ್ವಾ ಯೇಸುದು. ಯೇಸು ಎಲ್ಲಿದ್ದಾರೆ? ಯೇಸು ಈಗ ಎಲ್ಲಿದ್ದಾರೆ? ಅಪ್ಪನ ಬಲಪಾರ್ಶ್ವದಲ್ಲಿ. ಆ ಯೇಸುವಿನ ಆಸೆ ನಾನು ಎಲ್ಲಿರಬೇಕು ಅಂತ, ನೀವೆಲ್ಲಿರಬೇಕು ಅಂತ? ಅಪ್ಪನ ಬಲಪಾರ್ಶ್ವದಲ್ಲಿ ಇರಬೇಕಂದ್ರೆ ಸುಮ್ಮನೆ ಆಸೆ ಪಟ್ಟಿಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ದಾರಿಲಿ ಹೋಗಬೇಕು. ಅಪ್ಪನ ಬಲಪಾರ್ಶ್ವಕ್ಕಿರುವ ಒಂದೇ ಒಂದು ದಾರಿ ಯೇಸು. ಜೀಸಸ್ ಕ್ರೈಸ್ಟ್ ಈಸ್ ದ ಓನ್ಲಿ ವೇ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಫಾದರ್. And Jesus wants you and me to be there forever with him. And he said, I am the way. ನಾನೇ ದಾರಿ. ನಾನೇ ಅಂದ್ರೇನು? ಅವರ ವಾಕ್ಯ, ಆ ಶುಭ ಸಂದೇಶ, ಅದರಲ್ಲಿ ನಂಬಿಕೆ ಇಟ್ಟು ಮಾನಸಾಂತರ ಪಟ್ಟು ಯೇಸು ಹೇಳಿದ ವಾಕ್ಯ ಪ್ರಕಾರ ಬದುಕ್ತಾ ಇರೋದೆ. ಇವ್ರು ಹೇಳಿದ್ದೆಲ್ಲ ಕೇಳಬೇಡಿ. ಅವ್ರು ಹೇಳ್ಕೊಂಡು ಹೋಗಲಿ. ನೀವು ಯೇಸು ಹೇಳಿದ್ದು ಕೇಳಿ. ಜನ ಏನಾದರೂ ಮಾತಾಡ್ಕೊಳ್ಳಿ, ಹೂ ಕೇರ್ಸ್? ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸಿಬಿಡಿ. ಅವರಿಗಾಗಿ ಪ್ರಾರ್ಥಿಸಿ, ಪಿತನೇ ಇವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಿ. ನೀವೇನು ಮಾಡಿ? ನೀವು ಯೇಸು ಹೇಳಿದಾಗೆ ಮಾಡಿ. ಯೇಸು ಹೇಳಿದ್ದಾರೆ ಏನಂತ? ನಾನು ಹೋಗಿ ರೆಡಿ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನ ರೆಡಿ ಆಗಿದ್ದೀರಿ ಹೋಗಲಿಕ್ಕೆ? ಆಸೆ ಇದ್ದವರಲ್ಲ, ರೆಡಿ ಆದವರು, ಪ್ರಿಪೇರ್ ಆದವರು. ಮದುವೆ ಆಗಲಿಕ್ಕೆ ಎಷ್ಟು ಜನಕ್ಕೆ ಆಸೆ ಇದೆ ಅಂತ ಹೇಳಿ ಎಲ್ರಿಗೂ ಆಸೆ ಇದೆ. ಎಷ್ಟು ಜನ ರೆಡಿ ಆಗಿದ್ದೀರಿ? ರೆಡಿ ಅಂದ್ರೇನು? ಕಾರ್ಡ್ ಓಡಿಸ್ಬೇಕು, ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು, ಎಲ್ಲ ಥರ ಪ್ರಿಪ್ರೇಷನ್ ಮಾಡಬೇಕು, ದುಡ್ಡು ಬೇಕು, ಪೇಂಟ್ ಹೊಡಿಬೇಕು, ಎಲ್ಲರನ್ನು ಕರಿಬೇಕು. ಅದು ಸಿದ್ಧತೆ. ಆಸೆ ಆಸೆ. ಒಂದು ಹುಡುಗಿನ ಕೇಳಿ, ನಿಮ್ಮ ಮದುವೆ ಆಸೆ? ನಂಗೆ ಆಸೆ ಇದೆ. ಸಿದ್ಧಳಾಗಿದೆಯಾ? ಸಿದ್ಧತೆ ಎಲ್ಲ ಆಗಿದೆಯಾ? ಹಾಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಸೆ ಇದೆಯಾ? ನನಗೆ ಆಸೆ ಇದೆ. ಸಿದ್ಧರಾಗಿದ್ದೀರಾ? ಸಿದ್ಧರಾಗಿ ಸಿದ್ಧ ಮಾಡೋದು ಯಾರು? ದೇವರ ವಾಕ್ಯ ಮತ್ತು ಪವಿತ್ರಾತ್ಮ. ನಮ್ಮನ್ನು ಸಿದ್ಧಪಡಿಸಲಿಕ್ಕೆ ದೇವರ ವಾಕ್ಯ ಇದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಹೋಗಿ ನಮಗೋಸ್ಕರ ಅವರು ಪವಿತ್ರಾತ್ಮನ ಕಳಿಸ್ಕೊಟ್ರು. ಯೇಸು ಹೋಗಿ ನಮಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದಾರೆ ಒಂದು ಸುಂದರವಾದ ಜಾಗ. ಈ ಲೋಕದಲ್ಲಿ ಎಲ್ಲೂ ಒಳ್ಳೆ ಜಾಗ ಅಂತ ಹುಡುಕಬೇಡಿ. ಎಲ್ಲೂ ಒಳ್ಳೆ ಜಾಗ ಸಿಗಲ್ಲ, ಒಳ್ಳೆ ಮನೆ ಸಿಗಲ್ಲ, ಆಯಿತಾ? ಎಲ್ಲೂ ಸಿಗಲ್ಲ. ಸುಮ್ಮನೆ ಜನ ಹೇಳೋದು ದುಡ್ಡು ಮಾಡೋದಕ್ಕೋಸ್ಕರ. ಒಳ್ಳೆ ಜಾಗ ಇದೆ ಬೇಕಾ ಕೇಳ್ತಾರೆ. ಒಳ್ಳೆ ಜಾಗ ಅಂದರೆ ಇನ್ನು ದೇವ್ರು ಇರ್ತಾರೆ ಅಲ್ಲಿ? ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಇನ್ನು ಅದರಲ್ಲಿ ಒಳ್ಳೆ ಜಾಗ ಎಲ್ಲಿ ಹುಡುಕ್ತೀರಿ ಅಲ್ವಾ? ಎಲ್ಲ ಕಸ ತೊಟ್ಟಿನೇ. ಅಂದರೆ ಈ ಜಾಗದಲ್ಲಿ ಸ್ವಲ್ಪ ಕಸ ಕಡಿಮೆ ಇದೆ ಅಷ್ಟೇ ಹೇಳ್ಬೋದು ಒಳ್ಳೆ ಜಾಗ ಅಂದರೆ. ಕೆಲವರು ಹೇಳ್ತೀನಿ, ನಾವು ಒಳ್ಳೆ ಜಾಗ ಅಂತ ಇಲ್ಲಿ ಬಂದ್ವಿ ಬ್ರದರ್, ಯಾಕೆ ಹೀಗಾಯಿತು? ಒಳ್ಳೆ ಮನೆತನ ಅಂತ ಮದುವೆ ಮಾಡಿಸ್ಕೊಟ್ವಿ, ಯಾಕೆ ಈಗ ಥರ ಆಯಿತು? ಆ ಥರ ಒಂದು ಒಳ್ಳೆ ಮನೆತನ ಬೇಕಾದರೆ ಅಲ್ಲಿ ಸಿಗ್ತಾರೆ. ಅಲ್ಲಿ ಹೋದ್ಮೇಲೆ ಇಲ್ಲಿ ಆ ಥರದ್ದೆಲ್ಲ ಸಿಗಲ್ಲ. ಇಲ್ಲೆಲ್ಲ ನಮ್ಮ ಥರ ಮನೆತನದವರೇ. ನಾವು ಹೇಗೋ ನಮಗೆ ಸಿಗದವರು ಹಾಗೇ. ಪ್ರೈಸ್ ದಿ ಲಾರ್ಡ್. ಬೇಜಾರಾಗ್ತಿದೆಯಾ? ಏನು ಬೇಜಾರು ಮಾಡ್ಕೋಬೇಡಿ. ಸ್ವರ್ಗಕ್ಕೆ ಹೋಗೋಣ, ಅಲ್ಲಿ ಸಂತೋಷವಾಗಿರೋಣ. ಇಲ್ಲಿ ಪರ್ಮನೆಂಟಾಗಿ ಸಂತೋಷವಾಗಿರೋಕ್ಕಂತೂ ಯಾರಿಗೂ ಆಗೋದಿಲ್ಲ. ಅಲ್ಲಿ ಪರ್ಮನೆಂಟಾಗಿ ಸಂತೋಷನೇ ಇರೋದು, ಅಲ್ಲಿ ದುಃಖನೇ ಇಲ್ಲ. ಬೈಬಲ್ ಹೇಳುತ್ತೆ ಅಲ್ಲಿ ಕಣ್ಣೀರೇ ಇಲ್ಲ ಅಂತೆ. ಅಳುವಿಲ್ಲ, ಕಣ್ಣೀರಿಲ್ಲ, ರೋಗ ಇಲ್ಲ, ದುಃಖ ಇಲ್ಲ, ಸಾಲ ಇಲ್ಲ, ಮರಣ ಇಲ್ಲ. ಯಾಕಂದರೆ ಪಿಶಾಚಿ ಇಲ್ಲ. ಅಲ್ಲಿ ಯೇಸು ಮಾತ್ರ. ಇಲ್ಲಿ ಇಡೀ ಲೋಕ ಕೇಡಿಗಿನ ವಶದಲ್ಲಿ ಇರೋದ್ರಿಂದ ಸಾಲ ಇದೆ, ರೋಗ ಇದೆ, ಮರಣ ಇದೆ, ಕಣ್ಣೀರಿದೆ, ಎಲ್ಲ ಇದೆ. ಅಲ್ಲೆಲ್ಲೂ ಏನೋ ಇದೆ, ಪ್ರೈಸ್ ರೋಡ್ ಇದೆ ಇದ್ರ ಮಧ್ಯದಲ್ಲಿ. ಅದರಲ್ಲೂ ದುಃಖ. ಅಂದರೆ ಪ್ರಾರ್ಥನೆ ಮಾಡೋರೇ ಕಚ್ಚಾಡ್ತಾ ಇರ್ತೀವಿ, ಕರೆಕ್ಟಾ? ಆಮೇಲೆ ನೋಡೋರು ಏನು ಹೇಳ್ತಾರೆ, ಇವ್ರು ಪ್ರೇಯರ್ ಮಾಡ್ತಾರೆ, ಯಾಕೆ ಕಚ್ಚಾಡ್ತಾರೆ? ಅದು ಈ ಲೋಕದಲ್ಲಿ ಹಾಗೇ. ನಮಗಿದು ಗೊತ್ತಿರಬೇಕಷ್ಟೇ. ಈ ಲೋಕದಲ್ಲಿ ಅದು ಹಾಗೇ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಸಂತೋಷ ಮಾತ್ರ. ಅಂಥ ಒಂದು ಜೀವನ ಇದೆ ಕೇಳಿದರೆ
ಇದೆ. ಯಾರಿಗೆ? ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ. ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ ಅದಿದೆ. ಯೇಸು ಅದಕ್ಕಾಗಿಯೇ ಏರಿ ಹೋಗಿದ್ದು. ಈಗ ನೀವು ಹೇಳಿ, ಯೇಸು ಹೋಗದೇ ಇದ್ದರೆ ನಮಗೆ ಲಾಭನ ನಷ್ಟನಾ? ಯೇಸು ಸ್ವರ್ಗಕ್ಕೆ ಹೋಗದೇ ಇದ್ದಿದ್ರೆ ನಮಗೆ ಲಾಭ ಇತ್ತಾ? ನಷ್ಟ ಇತ್ತಾ? ನಷ್ಟ ಇತ್ತು. ಅನೇಕರ ಹೃದಯದಲ್ಲಿ ಸತ್ಯದ ಅರಿವು ಬಂದಿದೆ. ಪವಿತ್ರಾತ್ಮರು ಅನೇಕರ ಮನಸ್ಸನ್ನು ತೆರೆದಿದ್ದಾರೆ. ಪೈಶಾಚಿಕ ಬಂಧನವನ್ನು ಮುರಿದು ಹಾಕಿದ್ದಾರೆ. ದೇವರ ವಾಕ್ಯದಲ್ಲಿ ಒಂದು ದಾಹ, ಆಸಕ್ತಿಯನ್ನು ಉಂಟು ಮಾಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು. ನೋಡು, ಕೊಂಕಣಿಯಲ್ಲಿ ಹೇಳಲಿಕ್ಕಾದರೆ ಹೇಳಿ. ದೇವರ ಆತ್ಮರು ಇಲ್ಲಿ ಕಾರ್ಯ ಮಾಡಿದ್ದಾರೆ. देवाच्या आत्म्यान हांगासर काम केलां. ಅನೇಕರ ಹೃದಯದಲ್ಲಿದ್ದ ಮಂಕನ್ನ ಪವಿತ್ರಾತ್ಮರು ತೆಗೆದು ಹಾಕಿದ್ದಾರೆ. जायत्या जणांच्या काळजांत आसचे ते पर्दे देवान पवित्र आत्म्यान ते काढून उडयल्यात. ಸೈತಾನನು ಅನೇಕರನ್ನ ಸುಳ್ಳಿನಿಂದ ಬಂಧಿಸಿ ಇಟ್ಟಿದ್ದ ಆ ಬಂಧನವನ್ನು ಪವಿತ್ರಾತ್ಮರು ಸತ್ಯದ ಅರಿವಿನಿಂದ ಮುರಿದು ಹಾಕಿದ್ದಾರೆ. सैतानान जायत्या जणांक बंदडेन दवरले, पूण पवित्र आत्म्यान स्वताच्या त्या सुवार्ते मुखांतर सोडवून दिल्या, सोडयलां. ಯೇಸು ಕ್ರಿಸ್ತನ ಸ್ವರ್ಗಾರೋಹಣದ ರಹಸ್ಯವನ್ನ ಪವಿತ್ರಾತ್ಮನ ಮುಖಾಂತರವಾಗಿ ದೇವರು ನಮ್ಮ ಹೃದಯದಲ್ಲಿ ಈ ದಿನ ತುಂಬಿಸಿದ್ದಾರೆ. जेजू क्रिस्ताचे स्वर्गारोहणाची सुवार्ता पवित्र आत्म्यान आमच्या काळजांत ती उगडापी केल्या. ಅದು ನಮಗೆ ಹರ್ಷವನ್ನು ಉಂಟು ಮಾಡಿದೆ. आमकां तो संतोष जावन आसा. ಯೇಸು ಕ್ರಿಸ್ತನ ಮೇಲೆ ನಮಗೆ ಇನ್ನೂ ಹೆಚ್ಚು ಪ್ರೀತಿ ಉಂಟು ಮಾಡಿದೆ. जेजू क्रिस्ता ते आमकां चड आनी चड मोग उदेशें केलां. ದೇವರ ಆ ಮಹಾ ಕರುಣೆ ನಮಗೆ ಇನ್ನೂ ಹೆಚ್ಚು ಸಂತೋಷವನ್ನು ಉಂಟು ಮಾಡಿದೆ. देवाची कृपा आमकां चड आनी चड संतोष जावचें पावलां. ನಾನು ಯೇಸುವಿಗಾಗಿ ಬದುಕಬೇಕೆಂಬ ದಾಹ ನನಗೆ ಉಂಟು ಮಾಡಿದೆ. हांवें जेजू खातीर जियेचें म्हणली तान म्हजे तें हाडल्या. ನನ್ನ ಮಕ್ಕಳಿಗೆ ನಾನು ಒಂದು ಒಳ್ಳೆಯ ಗುರು ಆಗಬೇಕು ಎಂದು ಆಸೆ ಬಂದಿದೆ. हांव एक म्हज्या भुरग्यांक एक बरें एक गुरू जायचे म्हणून म्हाका एक आशा आयल्या. ಯೇಸುವಿನ ಒಂದು ಒಳ್ಳೆಯ ಶಿಷ್ಯನಾಗಬೇಕು ನಾನು ಎಂಬ ಆಸೆ ಬಂದಿದೆ. जेजू क्रिस्ताचे शिष्य जायचे म्हणली बरी एक आशा म्हज्या थंय आयल्या. ಇದೆಲ್ಲ ತಂದು ಕೊಟ್ಟಿದ್ದು ದೇವರ ವಾಕ್ಯವಾಗಿದೆ. हे सकड हाडून आयिल्लें पवित्र देवाचें उतार जावन ದೇವರ आसा. ವಾಕ್ಯ ಜೀವ ಉಳ್ಳದ್ದು, देवाचें उतार जीव जावन आसा. ಕ್ರಿಯೆ ಮಾಡುವಂಥದ್ದು. देवाचें उतार क्रिया करता. ಅದು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ. आमच्या भितर तें काम करना आसा. ಈಗಲೂ ಅದು ಕಾರ್ಯ ಮಾಡ್ತಾ ಇದೆ. आतांय तें काम करना आसा. ಈಗಲೂ ಅದು ಕಾರ್ಯ ಮಾಡ್ತಾ ಇದೆ. आतांय तें काम करना ನೀವು आसा. ಆಲಿಸಿದ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡ್ತಾ ಇದೆ. तुम्ही ऐकल्ली ती उतरां तुमच्या मनांत ती काम ದೇವರ करना ವಾಕ್ಯ आसा. ನಿಮ್ಮಲ್ಲಿ ಬೇಡದೇ ಇರುವ ಎಲ್ಲವನ್ನ ಕಿತ್ತು ಹಾಕ್ತಾ ಇದೆ. देवाचे उतार तुमचे तें आसचे मेळेपण तें काढून उडयत येता. ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಎಲ್ಲವನ್ನ ದೇವರ ವಾಕ್ಯ ನಿಮ್ಮಲ್ಲಿ ನಾಶ ಮಾಡ್ತಾ ಇದೆ. देवाच्या कुशीच्या विरोध तुमच्या जीवितान आसले ते सगळे देवाचे उतार ते काढ नाश करना आसा. ಪವಿತ್ರ ಆತ್ಮರು ನಿಮ್ಮ ಜೀವನವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. पवित्र आत्मा तुमचे जीवित थंयसर ದೇವರ ಆತ್ಮನ ಕಾರ್ಯ ನಿಮ್ಮಲ್ಲಿ ನಡೀತಾ ಇದೆ. देवाचे आत्म्याचे काम तुमच्या भितर काम करना आसा. ದೇವರ ಆತ್ಮನ ಕಾರ್ಯ ನಿಮ್ಮಲ್ಲಿ ನಡೀತಾ ಇದೆ. देवाच्या आत्म्याचे काम तुमच्या भितर जावन आसा. ದೇವರಿಗೆ ಸ್ತೋತ್ರ ಮಾಡೋಣ. देवाक आमी अर्घां दिवया. Let us thank and praise the Lord. देवाक आमी अर्घां दिवया. या Let कडे us thank देवाच्या and praise the Lord कामापासून from our hearts. देवाक आमी अर्घां दिवया. आमच्या ಪೂರ್ಣ काळजात ಹೃದಯದಿಂದ ನಾವು ಸ್ತುತಿ ಮಾಡೋಣ. आमच्या सगळ्या काळजात देवाक आमी अर्घां दिवया. ಯೇಸುವಿನ ಸ್ವರ್ಗಾರೋಹಣಕ್ಕಾಗಿ ಸ್ತುತಿ ಮಾಡೋಣ. जेजू क्रिस्ताच्या स्वर्गारोहणापासून देवाक आमी अर्घां दिवया. ಯೇಸು ಕ್ರಿಸ್ತರ ಪುನರುತ್ಥಾನಕ್ಕಾಗಿ ಸ್ತುತಿ ಮಾಡೋಣ. जेजू क्रिस्ताच्या पुनर्जीवनपणापासून देवाक आमी अर्घां दिवया. ಯೇಸು ಕ್ರಿಸ್ತನ ಶಿಲುಬೆ ಮರಣಕ್ಕಾಗಿ ಸ್ತುತಿ ಮಾಡೋಣ. जेजू क्रिस्ताच्या मरणापासून त्या क्रूसाच्या मरणापासून देवाक आमी अर्घां दिवया. ಯೇಸು ಕ್ರಿಸ್ತನ ಬೋಧನೆಗಳಿಗಾಗಿ ಸ್ತುತಿ ಮಾಡೋಣ. जेजू क्रिस्ताच्या बोधनापासून देवाक आमी अर्घां दिवया. ಯೇಸು ಕ್ರಿಸ್ತರ ಈ ಭೂಮಿಯಲ್ಲಿ ಜನಿಸಿದ್ದಕ್ಕಾಗಿ ಸ್ತುತಿ ಮಾಡೋಣ. जेजू ख्रिस्त या संसारात जन्माल्या कधी देवाक आमी अर्घां दिवया. ಅವರು ಮತ್ತೆ ಬರುವುದಕ್ಕಾಗಿ ಸ್ತುತಿ तो ಮಾಡೋಣ. परते येवच्यापासून देवाक आमी अर्घां दिवया. ಅವರೇ ನಮ್ಮ ನ್ಯಾಯಾಧಿಪತಿ ಆಗಿರುವುದಕ್ಕಾಗಿ ಸ್ತುತಿ तो ಮಾಡೋಣ. समसो न्यायाधीश आमच्यापासून देवाक आमी अर्घां दिवया. ಅವರು ಕಳಿಸಿಕೊಟ್ಟ ಪವಿತ್ರಾತ್ಮನಿಗಾಗಿ ಸ್ತುತಿ ಮಾಡೋಣ. ताणे धाडलेल्या पवित्र आत्म्यापासून देवाक आमी अर्घां दिवया. ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ಸ್ತುತಿ ಮಾಡೋಣ. और एकात्मिक आशीर्वादापासून देवाक आमी अर्घां दिवया. ವರ್ಣಿಸಲು ಅಸಾಧ್ಯಕರವಾದ वर्णूक असाध्य जाल्ल्या ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ आत्मिक आशीर्वादापासून ದೇವರಿಗೆ ಸ್ತೋತ್ರ ಮಾಡೋಣ. देवाक आमी अर्घां दिवया. ಎಲ್ಲರೂ ಸ್ತುತಿಸೋಣ. हरियेकली आमी स्तुती ಸ್ವತಂತ್ರವಾಗಿ करूया. ಸ್ತುತಿ ಮಾಡಿ. स्वतंत्र रीतीन देवाक आमी ಯಾರನ್ನೂ अर्घां ನೋಡಬೇಡಿ. दिवया. कोणाकी पळय नाका. ನೀವು ಆಲಿಸಿದ ಸಂದೇಶಕ್ಕಾಗಿ ಸ್ತುತಿ ಮಾಡಿ. तुम्ही ऐकल्या संदेशापासून देवाक स्तुती करा. ನಿಮಗೆ ಸಂದೇಶ ಅರ್ಥ ಮಾಡಿಸಿಕೊಟ್ಟ ಪವಿತ್ರಾತ್ಮರಿಗಾಗಿ ಸ್ತುತಿ ಮಾಡಿ. तुमका संदेश अर्थ करून दिल्ल्या पवित्र आत्म्याक स्तुती करा. ನಿಮಗೆ ಈ ಸ್ವರ್ಗೀಯ ಸಂದೇಶ ತಂದು ಕೊಟ್ಟವರು ಮನುಷ್ಯನಲ್ಲ, तुमका सर्गीचो संदेश कोणी मनशान नाही, ಹೋಲಿ ಸ್ಪಿರಿಟ್. पवित्र आत्म्यान ಆ आणलेला. ಪವಿತ್ರ ಆತ್ಮನಿಗಾಗಿ ಸ್ತೋತ್ರ त्या ಮಾಡೋಣ. पवित्र आत्म्यापासून देवाक अर्घां Thank दिवया. you Holy Spirit. Thank you Holy Spirit. Hallelujah. Thank you ಯೇಸುವೇ Lord. ಸ್ತೋತ್ರ, Hallelujah. ಸ್ತೋತ್ರ, Thank you, ಸ್ತೋತ್ರ, Abba ಸ್ತೋತ್ರ, Father. ಸ್ತೋತ್ರ, Thank you, ಸ್ತೋತ್ರ. Jesus. ಪವಿತ್ರಾತ್ಮನೇ Hallelujah. ಸ್ತೋತ್ರ, ಒಳ್ಳೆಯ ದೇವರೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ. Thank you Jesus. Hallelujah. ಯೇಸುವೇ ನಿಮ್ಮ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕಳುಹಿಸಿ ನಮಗೆ ಬೇಕಾದಂತ ಸತ್ಯದ ಅರಿವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ನಿಮ್ಮ ವಾಕ್ಯವನ್ನು ಕಳಿಸಿ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೇಳಿದ ಹಾಗೆ ನಿಮ್ಮ ವಾಕ್ಯದ ಮುಖಾಂತರ ಒಬ್ಬರನ್ನ ಭೇಟಿಯಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಫಾರ್ ಎನ್ಕೌಂಟರಿಂಗ್ us through your word Lord. Thank you Jesus, thank you Lord, thank you Lord. ಪವಿತ್ರಾತ್ಮನೇ, ಯೇಸು ಕ್ರಿಸ್ತನ ಸ್ವರ್ಗಾರೋಹಣಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. Hallelujah, thank you Jesus, hallelujah. ಯೇಸುವೇ ಸ್ತೋತ್ರ 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 ಅಪ್ಪ. Hallelujah, thank you Lord. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಹೇಳೋಣ, ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಹೌದು, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಆಮೆನ್. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವ್ರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ. ಈ ಜೀವ ನಿನಗಾಗಿಯೇ ಜೀವಿಸುವೆ ನೆನ್ನೇಸುವೆ. ಹೇಳೋಣ ಯೇಸುವಿಗೆ, ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ. ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿ ಆ ಯೇಸು ಸ್ವಾಮಿಯ ಶಿಲುಬೆಯ ಮರಣವನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿ ಪ್ರಿಯರೇ. ದೇವರು ನಿನ್ನನ್ನು ನನ್ನನ್ನು ಇಷ್ಟಾಗಿ ಪ್ರೀತಿ ಮಾಡಿದ್ದಾರೆ ನೋಡಿ. ನಾವು ನರಕಕ್ಕೆ ಹೋಗಬೇಕಾದವರು, ನಾಶವಾಗಿ ಹೋಗಬೇಕಾದವರು, ಆದರೆ ನಮ್ಮಂಥವ್ರನ್ನ ದೇವರು ಎಷ್ಟಾಗಿ ಪ್ರೀತಿ ಮಾಡಿದ್ದಾರೆ ನೋಡಿ. ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಚೆಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಸತ್ತು ಸಮಾಧಿಯಾದ ಯೇಸು 3ನೇ ದಿನ ಪುನರುತ್ಥಾನರಾಗಿ 40ನೇ ದಿನ ಸ್ವರ್ಗಕ್ಕೆ ಏರಿ ಹೋದರು. ನಮಗಾಗಿ ಪವಿತ್ರಾತ್ಮರನ್ನು ಕಳಿಸಿಕೊಟ್ಟಿದ್ದಾರೆ. ಒಂದು ವೇಳೆ ಯೇಸು ಶಿಲುಬೆ ಮೇಲೆ ಸಾಯದೇ ಇದ್ದಿದ್ದರೆ ಮೇಲಕ್ಕೆ ಏರಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಪವಿತ್ರಾತ್ಮರು ಬರ್ತಾ ಇರಲಿಲ್ಲ, ನಮಗೆ ರಕ್ಷಣೆ ಸಿಗ್ತಾ ಇರಲಿಲ್ಲ. ಶಿಲುಬೆ ಮರಣದ ಮುಖಾಂತರ ಯೇಸು ಸ್ವಾಮಿ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾರೆ. ಆ ಶಿಲುಬೆ ಮುಖಾಂತರ ನಮಗೆ ದೇವರ ಶಕ್ತಿ ಲಭಿಸುವಂತೆ ಮಾಡಿದ್ದಾರೆ. ಆ ಶಿಲುಬೆ ಮರಣದ ಮುಖಾಂತರ ನಮಗೆ ನೂತನವಾದ ಜೀವ, ಹೊಸ ಜೀವ ಸಿಕ್ಕಿದೆ. ಯೇಸುವಿನ ಮರಣ ನಮಗೆ ನಿತ್ಯ ಜೀವ ತಂದು ಕೊಟ್ಟಿದೆ. ಆ ನಿತ್ಯ ಜೀವಕ್ಕಾಗಿ, ನಮಗೆ ನಿತ್ಯ ಜೀವ ಸಿಗುವುದಕ್ಕಾಗಿ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ. ಇಂಥ ದೇವರ ಪ್ರೀತಿಗಾಗಿ ಸ್ತೋತ್ರ ಮಾಡೋಣ. ಪಿತನೇ, ಈ ಪ್ರೀತಿಗಾಗಿ ಸ್ತೋತ್ರ. ಈ ಪ್ರೀತಿಯ ಅರಿವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರೀತಿಯ ಅನುಭವ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರೀತಿಗಾಗಿ ಜೀವಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರೀತಿಯನ್ನು ಸಾರುವ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರೀತಿಯನ್ನು ಸೇವೆ ಮಾಡಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಈ ಕುಟುಂಬದವರಿಗಾಗಿ ಸ್ತೋತ್ರ ಅಪ್ಪ. ಈ ಒಂದು ಸೇವಾ ಕಾರ್ಯ ಇನ್ನು ಮುಂದುವರಿಯಲಿ ಅಪ್ಪ. ಇಲ್ಲಿ ಬಂದಿರೋ ಪ್ರತಿಯೊಂದು ಕುಟುಂಬಗಳು ಪ್ರಾರ್ಥನಾ ಕುಟುಂಬಗಳಾಗಲಿ ಅಪ್ಪ. ಒಂದೊಂದು ಮನೆಗಳು ಪ್ರಾರ್ಥನೆಯ ಮನೆಗಳಾಗಲಿ ಅಪ್ಪ. ಒಂದೊಂದು ಮನೆಗಳಲ್ಲಿ ಶುಭ ಸಂದೇಶ ಸಾರಲ್ಪಡಲಿ ಅಪ್ಪ. ಯೇಸುವಿಗಾಗಿ ನಿಲ್ಲಲು ಬೇಕಾದ ಧೈರ್ಯ ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ.